ಸೊ ಈಗ ಪ್ರಾಬಬಿಲಿಟಿ ನೋಡಿ, ಅಸ್ಯೂಮ್ ದಟ್ ಯು ನೋ ಸರ್ಟೆನ್ ಬೇಸಿಕ್ಸ್ ಅಂತ. ಸರ್ಟೆನ್ ಬೇಸಿಕ್ಸ್ ಅಂದರೆ ವಾಟ್ ಈಸ್ ಪ್ರಾಬಬಿಲಿಟಿ ಸರ್ ಇದರಲ್ಲಿ ಸ್ವಲ್ಪ ಕಾನ್ಸೆಪ್ಟ್ ನ ಸ್ವಲ್ಪ ಹೇಳ್ಕೊಡ್ತೀರಾ ಸರ್? ಅಂದ್ರೆ ಯಾವಾಗಲೂ ಕ್ವೆಶ್ಚನ್ ಸಾಲ್ವ್ ಮಾಡೋದು ಮರ್ತೋಗುತ್ತೆ ಸರ್. ಹೌದು, ಓಕೆ. ಆ ಕ್ವೆಶನ್ ಸಂಬಂಧಪಟ್ಟಂಗೆ ಆ ಕ್ವೆಶನ್ ರಿಲೇಟೆಡ್ ಕಾನ್ಸೆಪ್ಟ್ಸ್ ಆಯಿತಾ. ಸೊ ನಾನು ಬೇಸಿಕ್ ಫಾರ್ಮುಲಾಸ್ ಅದೆಲ್ಲ ಹೇಳ್ಕೊಡಲ್ಲ, ಅಲ್ಲಲ್ಲಿ ಬಂದಾಗ ಹಂಗಂಗೆ ಹೇಳ್ತಾ ಹೋಗ್ತೀನಿ, ಸೊ ದಟ್ ಕ್ಯಾಪ್ಚರ್ ಮಾಡ್ಕೊತಾ ಹೋಗಿ. ಸೊ ಈಗ ಫಸ್ಟ್ ಕ್ವೆಶನ್ ನೋಡಿ ಏನು ಹೇಳ್ತಾ ಇದ್ದಾರೆ. A and B are two events such that probability of event A is not equal to 0. Then P of B given A. So this is conditional probability na. P of B given A. What is the formula? P of A intersection B divided by P of B. ಅದೇ ಸಪೋಸ್ ನಮಗೆ P of A given B ಅಂತ ಅಂದ್ಕೊಳ್ಳಿ. ಇದನ್ನು ಹೆಂಗೆ ಬರಿಬೋದು ಅಂದರೆ, ಅಗೇನ್ P of A intersection B, ಇದು P of A ಆಗುತ್ತೆ, ಇದು P of A, ಇದು P of B ಆಗುತ್ತೆ. ಸೊ ದಿಸ್ ಇಸ್ ಕಂಡೀಷನಲ್ ಪ್ರಾಬಬಿಲಿಟಿ, ಇದು ಫಾರ್ಮುಲಾ. ಬಟ್ ನಾವು ಯೂಶಲಿ ಫಾರ್ಮುಲಾನ ಮೈಂಡೆಲ್ಲ ಇದು ಮಾಡಿಕೊಂಡು ಮಾಡ್ತೀವಿ. ಒಂದು ನಿಮಿಷ. ಸೊ ಈಗ ನೋಡಿ, ಇದು ಫಾರ್ಮುಲಾ ಯಾವುದಕ್ಕೆ, ಯಾವ ಇವೆಂಟ್ಸ್ ಇದು, ಕಂಡೀಷನಲ್ ಪ್ರಾಬಬಿಲಿಟಿಗೆ, ಆಯಿತಾ. ಸೊ ಕಂಡೀಷನಲ್ ಪ್ರಾಬಬಿಲಿಟಿಗೆ ಮಾಡೋದಕ್ಕೆ ಫಾರ್ಮುಲಾ ಇದು. ಅವ್ರು ಏನು ಕೇಳ್ತಿದ್ದಾರೆ, ಇಫ್ A and B are two events such that so and so, what is probability of B given A if A is a subset of B? See, when A is a subset of B, which implies that probability of A will be equal to probability of B anta. So probability of A and probability of B will be equal, athwa we can take that probability of A intersection B will be equal to probability of A, ಆಯ್ತಾ. ಸೊ ಇನ್ನು ಒಂದು ಎಕ್ಸಾಂಪಲ್ ಇಂದ ಅರ್ಥ ಮಾಡ್ಕೊಳ್ಳಿ. ಸೊ ಈಗ ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಟೇಕ್ A is equal to 1 2 ಅಂತ ಅಂದ್ಕೊಳ್ಳಿ, B is equal to 1 2 3 4, ಆಯಿತಾ. ಇವಾಗ ಐ ಕ್ಯಾನ್ ಸೇ A is a subset of B, ಕರೆಕ್ಟ್ ತಾನೆ, ಬಿಕಾಸ್ ಎನಲ್ಲಿ 1 2 ಇದೆ, ಬಟ್ B ನಲ್ಲಿ 1 2 3 4 ಇದೆ. ಸೊ ನಾವು ಇಫ್ ಐ ಟೇಕ್ ಪ್ರಾಬಬಿಲಿಟಿ ಆಫ್ A ಇಂಟರ್ಸೆಕ್ಷನ್ B, ಎರಡರಲ್ಲೂ ಕಾಮನ್ ಏನಿದೆ 1 2, ಕರೆಕ್ಟ್ ಅಲ್ವಾ. ಸೊ ಯು ವಿಲ್ ಗೆಟ್ ನಥಿಂಗ್ ಬಟ್ ಪ್ರಾಬಬಿಲಿಟಿ ಆಫ್ A. ಹೆಂಗೆ, ಸಿ ಪ್ರಾಬಬಿಲಿಟಿ ಆಫ್ A ಇಂಟರ್ಸೆಕ್ಷನ್ B ಅಂದರೆ ಏನಿದೆ, ಎರಡರಲ್ಲೂ ಕಾಮನ್ 1 2 ನಾ. ಸೊ 1 2 ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಇವೆಂಟ್ಸು 4 ಏನೋ ಬರುತ್ತೆ. ಇಟ್ಸ್ ಇದರಲ್ಲೂ 1 2ನೇ ಕಾಮನ್ ಇರುತ್ತೆ, ದಟ್ಸ್ ನಥಿಂಗ್ ಬಟ್ ಪ್ರಾಬಬಿಲಿಟಿ ಆಫ್ ಏನೇ ಇರುತ್ತೆ, ಸರಿನಾ. ದಟ್ ಈಸ್ 1 2 by 2, ದಟ್ ಈಸ್ 2 by 2 2 by 2ನೇ ಬರುತ್ತೆ. ಸೊ ಅದರಿಂದ ಇಲ್ಲಿ ವೆನ್ A is a subset of B, A intersection B will be equal to probability of A. ಇವಾಗ ಇದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಏನು ಬರುತ್ತೆ ಈಗ. ಸೊ probability of B given A will be equal to, what is probability of A intersection B? Probability of A divided by probability of A. ಕ್ಯಾನ್ಸಲ್ ಆದರೆ ವಿಲ್ ಗೆಟ್ 1. ಸೊ ಯಾವ ಆಪ್ಷನಲ್ಲಿ ಫಸ್ಟ್ 1 ಇದೆ ನೋಡಿ. ಸೊ ಯಾವ್ಯಾವ ಆಪ್ಷನಲ್ಲಿ 1 ಇದೆ, ಆಪ್ಷನ್ ಬಿ ಮತ್ತು ಆಪ್ಷನ್ ಬಿ ಮತ್ತು ಸಿ. ಸೊ ಯು ಕ್ಯಾನ್ ಎಲಿಮಿನೇಟ್ 2 ಆಪ್ಷನ್ಸ್, ಕರೆಕ್ಟಾ. ನೆಕ್ಸ್ಟು ಇಫ್ A intersection B is a null set, ಇಲ್ಲೇ ಮಾಡಿ A intersection B null set ಅಂದರೆ ಏನಾಯಿತು, 0 by anything is 0, ಕರೆಕ್ಟ್ ಅಲ್ವಾ. ಬಿಕಾಸ್ A intersection B null set ಅಂದರೆ 0 ಆಯಿತು. 0 by anything is what, again 0 only. So option is B, 1,0. ಅಂಡ್ ರಿಮೆಂಬರ್, ಪ್ರಾಬಬಿಲಿಟಿಯಿಂದ ಕ್ವೆಶನ್ಸು ತುಂಬ ಸಿಂಪಲ್ ಆಗಿ ಕೇಳ್ತಾ ಇದ್ದಾರೆ, ತುಂಬ ಕಾಂಪ್ಲಿಕೇಟ್ ಮಾಡ್ಕೋಬೇಡಿ ನೀವು. ಅವ್ರು ತುಂಬ ಸಿಂಪಲ್ ಆಗಿ ಕೇಳ್ತಿದ್ದಾರೆ, ನಾವು ಅಷ್ಟೇ ಸಿಂಪಲ್ ಆಗಿ ಮಾಡೋಣ, ಆಯಿತಾ. ಇನ್ನು ಈ ಕ್ವೆಶನ್ಗೆ ಬಂದರೆ ಇದಕ್ಕೊಂದು ಟ್ರಿಕ್ ಇದೆ, ಬರೆದಿಟ್ಕೊಳ್ಳಿ. ಕರೆಕ್ಟಾಗಿ 5 ಸೆಕೆಂಡಲ್ಲಿ ಆನ್ಸರ್ ಮಾಡ್ಬೋದು ಇದಕ್ಕೆ. ಸೊ ವೆನೆವರ್ ದಿ ಕ್ವೆಶನ್ ಇಸ್ ಅಬೌಟ್ 2 ಡೈಸಸ್ ಆ್ಯಂಡ್ ದೇರ್ ಆಸ್ಕಿಂಗ್ ಯು ಟು ಫೈಂಡ್ ಔಟ್ ದಿ ಸಮ್, ಆಯಿತಾ. ಅಂದರೆ 2 ಡೈಸಸ್ನ ಥ್ರೋ ಮಾಡ್ತಾರೆ. ವಾಟ್ ಈಸ್ ದಿ ಪ್ರಾಬಬಿಲಿಟಿ ದಟ್ ದ ಸಮ್ ಈಸ್ ಈಕ್ವಲ್ ಟು 7. ಸೊ ಒಂದು ಡೈಸಲ್ಲಿ 3 ಬಂದಿರ್ಬೋದು, ಇನ್ನೊಂದು ಡೈಸಲ್ಲಿ 4 ಬಂದಿರ್ಬೋದು, ಇದೆ ಅಲ್ವಾ. ಈ ಥರ ಎಷ್ಟು ಚಾನ್ಸಸ್ ಇದೆ. ಅಥವಾ ಒಂದು ಡೈಸಲ್ಲಿ 2 ಬಂದಿರ್ಬೋದು, ಇನ್ನೊಂದು ಡೈಸಲ್ಲಿ 5 ಬಂದಿರ್ಬೋದು, ಅಥವಾ ಒಂದು ಡೈಸಲ್ಲಿ 6 ಬಂದಿರ್ಬೋದು, ಇನ್ನೊಂದು ಡೈಸಲ್ಲಿ
ಸೊ ಒನ್ ಡೈಸಲ್ಲಿ ಒನ್ನು, ಇನ್ನೊಂದು ಡೈಸಲ್ಲಿ 6, ಅಥವಾ ಇನ್ನೊಂದರಲ್ಲಿ 6 ಇನ್ನೊಂದರಲ್ಲಿ 1, ಅಥವಾ 5 2 ಅಥವಾ 2 5. ಸೊ ಪ್ರಾಬಬಿಲಿಟಿ ಆಫ್ ಸಮ್ ಇಸ್ ಈಕ್ವಲ್ ಟು 7 ಅಂತ. ಇದನ್ನೆಲ್ಲ ನಾವು ಸ್ಯಾಂಪಲ್ ಸ್ಪೇಸ್ ಬರೆದು ಮಾಡೋದಕ್ಕಾಗಲ್ಲ. ಈ ಥರ ವೆನ್ ಎವರ್ ದ ಕ್ವೆಶನ್ ಇಸ್ ಅಬೌಟ್ 2 ಡೈಸಸ್ ಆ್ಯಂಡ್ ದೇ ಆರ್ ಆಸ್ಕಿಂಗ್ ಅಬೌಟ್ ಸಮ್ ಆ್ಯಂಡ್ ಇಟ್ಸ್ ಹೈಲಿ ರಿಪೀಟೆಡ್, ಎವ್ರಿ ಇಯರ್ ಒಂದು ಕ್ವೆಶನ್ ಕೇಳಿದ್ದಾರೆ. ಮುಂದೆ ನೋಡ್ತೀರಾ, ಎವ್ರಿ ಇಯರ್ ಒಂದೊಂದು ಕ್ವೆಶನ್ ಕೇಳಿದ್ದಾರೆ, ಸೇಮ್ ಕ್ವೆಶನ್. ದಟ್ ಈಸ್ ವಾಟ್ ಈಸ್ ದಿ ಪ್ರಾಬಬಿಲಿಟಿ ದಟ್ ಸಮ್ ಇಸ್ ಈಕ್ವಲ್ ಟು ವಾಟ್ ಸೊ ಆ್ಯಂಡ್ ಸೊ ಅಂತ. ಇದಕ್ಕೆ ಟ್ರಿಕ್ ಏನು ಅಂತಂದರೆ ಬರೆದಿಟ್ಕೊಳ್ಳಿ, ತುಂಬ ಸಿಂಪಲ್ಲು. ಇಫ್ ಸಮ್ ಈಸ್ ಅಂದರೆ ಇವಾಗ ಸಮ್, ಇಫ್ ಸಮ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 7, then the probability of that particular event will be equal to sum minus 1 divided by 36. ಏನಕ್ಕೆ 36 ಅಂದರೆ 36 is nothing but total number of outcomes. ಆಯಿತಾ? ಸೊ ಸಪೋಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 7, ಸಪೋಸ್ ಇಫ್ ಸಮ್ ಏನಾದರೂ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 8 ಬಟ್ ಲೆಸ್ ದೆನ್ ಆರ್ ಈಕ್ವಲ್ ಟು 12, ಯಾಕಂದರೆ 12 ಅಲ್ವಾ, 2 ಡೈಸ್ ತೊಗೊಂಡ್ರೆ ನಮಗೆ ಮ್ಯಾಕ್ಸಿಮಮ್ ಏನು ಬರ್ಬೋದು, ಒಂದರಲ್ಲಿ 6 ಇನ್ನೊಂದರಲ್ಲಿ 6, ಸೊ 6 6 6 6 12 ಬರುತ್ತೆ. ಅವಾಗ ಫಾರ್ಮುಲಾ ಏನೂ ಇಲ್ಲ, ಈ ಥರ 13 ಮೈನಸ್ ಸಮ್ಮು ಡಿವೈಡೆಡ್ ಬೈ 36. ಸಿ ಎರಡರಲ್ಲೂ 36 ಕಾಮನ್ನು, ಇಲ್ಲಿ ಸಮ್ಮು -1, ಇಲ್ಲಿ 13 ಮೈನಸ್ ಸಮ್ಮು. ಇವಾಗ ಕ್ವೆಶನ್ ಏನು ಕೇಳ್ತಿದ್ದಾರೆ, ವಾಟ್ ಈಸ್ ದಿ ಪ್ರಾಬಬಿಲಿಟಿ ಆಫ್ ಒಬ್ಟೈನಿಂಗ್ ಟೋಟಲ್ ಸ್ಕೋರ್ ಆಸ್ ವಾಟ್ 5. ಇಲ್ಲಿ ಸಮ್ ಈಸ್ ವಾಟ್, ಎಸ್ ಎಕ್ಸಲೆಂಟ್. ಸೊ ಇಲ್ಲಿ ಸಮ್ ಏನು, ಇಟ್ ಈಸ್ ದಿಸ್ ಕ್ಯಾಟಗಿರಿ. ಸಬ್ಸ್ಟ್ಯೂಟ್ ಮಾಡಿ ಏನು ಬರುತ್ತೆ ಅವಾಗ, ಸಮ್ ಎಷ್ಟು ಕೇಳ್ತಿದ್ದಾರೆ, 5 ಮೈನಸ್ 1 ಡಿವೈಡೆಡ್ ಬೈ 36 ಇಸ್ ಈಕ್ವಲ್ ಟು 4/36 ಇಸ್ ಈಕ್ವಲ್ ಟು 1/9. ಆಗ್ಬೋದಾ? ಇಷ್ಟೇ ತಾನೇ? ಸೊ ಇಟ್ಸ್ ವೆರಿ ಸಿಂಪಲ್. ಅಂದರೆ ವಿದಿನ್ 5 ಸೆಕೆಂಡ್ಸ್ ನೀವು ಆನ್ಸರ್ ಮಾಡ್ಬೋದು. ಈ ಕ್ವಶನ್ ತುಂಬ ರಿಪೀಟ್ ಮಾಡಿದ್ದಾರೆ. ಇಲ್ಲಿ ಏನು ಸಮ್ ಇದೆ ಅದನ್ನು ಸಬ್ಸ್ಟ್ಯೂಟ್ ಮಾಡಿ, ಬಟ್ ಸ್ವಲ್ಪ ಫಾರ್ಮುಲಾ ಸಬ್ಸ್ಟ್ಯೂಟ್ ಮಾಡ್ಬೇಕಾದ್ರೆ ಇದ್ರ ಬಗ್ಗೆ ಫೋಕಸ್ ಮಾಡಿ. ಸಮ್ ಲೆಸ್ ದೆನ್ 7 ಕೇಳಿದಾರಾ ಅಥವಾ ಮೋರ್ ದೆನ್ 7 ಕೇಳಿದಾರಾ, ಅದನ್ನು ಬೇಸ್ ಮಾಡ್ಕೊಂಡು 2 ಫಾರ್ಮುಲಾಸ್ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಇವಾಗ ಕಂಡೀಷನಲ್ ಪ್ರಾಬಬಿಲಿಟಿ ಮೇಲೆ ಒಂದು ಕ್ವಶನ್ ಕೇಳಿದ್ದಾರೆ, ಇನ್ನೊಂದು ಫಸ್ಟ್ PUC ದಿಂದ ಒಂದು ಕ್ವಶನ್ ಕೇಳಿದ್ದಾರೆ. ಆಮೇಲೆ ಇಂಡಿಪೆಂಡೆಂಟ್ ಇವೆಂಟ್ಸು. ನಾನು ಆ್ಯಸ್ ಐ ಟೋಲ್ಡ್ ಯು, ನಾನು ಕಾನ್ಸೆಪ್ಟ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಕೂತ್ಕೊಂಡ್ರೆ ಅದಕ್ಕೆ ಒಂದು ಕ್ಲಾಸ್ ಆಗ್ಬಿಡುತ್ತೆ. ನಾನು ಎಲ್ಲೆಲ್ಲಿ ಕಾನ್ಸೆಪ್ಟ್ಸ್ ಬೇಕೋ ಅಲ್ಲೆಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ ನೋಡಿ. ಇಂಡಿಪೆಂಡೆಂಟ್ ಇವೆಂಟ್ಸ್ ಅಂತ ಯಾವಾಗ ಕರೀತೀರಾ? 2 events are independent if probability of A intersection B is equal to probability of A into probability of B. Ishte ide definition for independent events. When you are going to call 2 events as independent events, when probability of A intersection B is equal to probability of A into probability of B. Is simple definition ನೆನ್ಪಿಟ್ಕೊಂಡಿರಿ ಫಾರ್ ಇಂಡಿಪೆಂಡೆಂಟ್ ಇವೆಂಟ್ಸ್, ನಾಟ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇವೆಂಟ್ಸ್. ಅವ್ರು ಏನು ಕೇಳ್ತಿದ್ದಾರೆ ಈಗ, ಇಫ್ A and B ಆರ್ ಇಂಡಿಪೆಂಡೆಂಟ್ ಇವೆಂಟ್ಸ್, ಸೊ ಒಂದು ಕ್ಲೂ ಸಿಕ್ತು ನಮಗೆ ಇವಾಗ. ಓಕೆ, ಪ್ರಾಬಬಿಲಿಟಿ ಆಫ್ A ಇಂಟರ್ಸೆಕ್ಷನ್ B ಶುಡ್ ಬಿ ಈಕ್ವಲ್ ಟು ಸೋ ಆ್ಯಂಡ್ ಸೋ. ವಾಟ್ ಈಸ್ ದಿಸ್ ಒನ್? ಪ್ರಾಬಬಿಲಿಟಿ ಆಫ್ A ಇಂಟರ್ಸೆಕ್ಷನ್ B ಎಷ್ಟು ಅಂತ ಕೇಳ್ತಿದ್ದಾರೆ. ಬಟ್ ಅವ್ರು ಇಲ್ಲಿ ಏನು ಕೊಟ್ಟಿದ್ದಾರೆ, ಪ್ರಾಬಬಿಲಿಟಿ ಆಫ್ A ಕಾಂಪ್ಲಿಮೆಂಟ್ ಕೊಟ್ಟಿದ್ದಾರೆ. ಪ್ರಾಬಬಿಲಿಟಿ ಆಫ್ A ಕಾಂಪ್ಲಿಮೆಂಟ್ ಈಸ್ 2/3. then what will be probability of A then? 1/3. ಇದನ್ನ ಮಾಡಕ್ಕೆ ಬರಬೇಕು, ಅದೇ 1 ಮೈನಸ್ ಪ್ರಾಬಬಿಲಿಟಿ ಆಫ್ A ಕಾಂಪ್ಲಿಮೆಂಟ್ ಮಾಡಬೇಕಾಯ್ತಾ, ಅದನ್ನೆಲ್ಲ ನೀವು ಮೈಂಡಲ್ಲಿ ಮಾಡಬೇಕು. ಸೊ ಪ್ರಾಬಬಿಲಿಟಿ ಆಫ್ A ವಿಲ್ ಬಿ ಈಕ್ವಲ್ ಟು 1 ಮೈನಸ್ ಪ್ರಾಬಬಿಲಿಟಿ ಆಫ್ A ಕಾಂಪ್ಲಿಮೆಂಟ್, ಅಥವಾ ಪ್ರಾಬಬಿಲಿಟಿ ಆಫ್ A ಕಾಂಪ್ಲಿಮೆಂಟ್ ಇಸ್ ಈಕ್ವಲ್ ಟು 1 ಮೈನಸ್ ಪ್ರಾಬಬಿಲಿಟಿ ಆಫ್ A, ವಾಟ್ ಎವರ್. ಬಟ್ ಇಲ್ಲೇ ನೋಡಿದ ತಕ್ಷಣ ಹೇಳ್ಬೋದು ತಾನೆ, ಇಲ್ಲಿ 2/3 ಇದೆ ಅಂದರೆ ಇನ್ನು ನ್ಯೂಮರೇಟರ್ ಮಿಸ್ಸಿಂಗ್ ಆಗಿರೋದೆಷ್ಟು 1. ಸೊ ಪ್ರಾಬಬಿಲಿಟಿ ಆಫ್ A ವಿಲ್ ಬಿ ಈಕ್ವಲ್ ಟು 1. ಅದೇ ಥರ ಪ್ರಾಬಬಿಲಿಟಿ ಆಫ್ B ಕಾಂಪ್ಲಿಮೆಂಟ್ ಕೊಟ್ಟಿದ್ದಾರೆ. ಸೊ ಪ್ರಾಬಬಿಲಿಟಿ ಆಫ್ B ಕಾಂಪ್ಲಿಮೆಂಟ್ ಈಸ್ 2/7. ಸೊ ವಾಟ್ ವಿಲ್ ಬಿ ಪ್ರಾಬಬಿಲಿಟಿ ಆಫ್ B ದೆನ್? ಪ್ರಾಬಬಿಲಿಟಿ ಆಫ್ B ವಿಲ್ ಬಿ, ಈ 2ಗೆ ಎಷ್ಟು ಕಡಿಮೆ ಆಗಿದೆ, 5/7 ಅಷ್ಟೇ. ಈಗ ಇಂಡಿಪೆಂಡೆಂಟ್ ಇವೆಂಟ್ಸ್ ತಾನೆ ಅವ್ರು ಏನು ಕೇಳ್ತಿರೋದು, ಪ್ರಾಬಬಿಲಿಟಿ ಆಫ್ A ಇಂಟರ್ಸೆಕ್ಷನ್ B. CET ಅಲ್ವಾ, ಅದಕ್ಕೆ ಏನು ಕೊಟ್ಟಿದ್ದಾರೆ, ಪ್ರಾಬಬಿಲಿಟಿ ಆಫ್ ಎನ ಡೈರೆಕ್ಟಾಗಿ ಕೊಡೋ ಬದಲು ಕಾಂಪ್ಲಿಮೆಂಟ್ಸಲ್ಲಿ ಕೊಟ್ಟಿದ್ದಾರೆ. ನೀವು ಫೈಂಡ್ ಔಟ್ ಮಾಡಿದ್ರಲ್ಲ, ಎಷ್ಟು ಬರುತ್ತೆ ಆನ್ಸರ್ ಈಗ? 1/3 ಇಂಟು 5/7, ಸೊ ವಿಲ್ ಗೆಟ್ 5/21. ಆನ್ಸರ್ ಈಸ್ ಆಪ್ಷನ್ ಎ. ಸೊ ಈಗ 3 ಕ್ವೆಶನ್ 2014ಇಂದ ನಾನು ಹೇಳಿದ್ನಲ್ಲ, 3 to 4 ಕ್ವೆಶನ್ಸು. ಈ ಸಲ ನೀವು ಒಂದು 4 to 5 ಕ್ವೆಶನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ಪ್ರಾಬಬಿಲಿಟಿನಿಂದ, ಅದು ಈಸಿಯಾಗಿರುತ್ತೆ ಮಾಡ್ಬೋದು. ಸೊ
ಸೊ ಹೋಪ್ ಇಂಡಿಪೆಂಡೆಂಟ್ ಇವೆಂಟ್ಸ್ ಅಂದರೆ ಗೊತ್ತಾಯಿತು ಅಷ್ಟೇ. ಕಾಂಪ್ಲಿಮೆಂಟ್ ಕೊಟ್ಟರೆ ನಾರ್ಮಲ್ಗೆ ಹೆಂಗೆ ತೊಗೋಬೇಕು ಅನ್ನೋದು ಒಂದು ಐಡಿಯಾ ಗೊತ್ತಿರಬೇಕು. ನಾವು ಲುಕ್ ಇಟ್ ಹಿಯರ್. ಸೊ ಕ್ವೆಶನ್ ನಂಬರ್ ಕ್ವೆಶನ್ ನಂಬರ್ 3 ಆಯಿತು. ಕ್ವೆಶನ್ ನಂಬರ್ 4 ಇದೆಯಲ್ಲ, ಇದು ಆ್ಯಕ್ಚುಲಿ ನಿಮಗೆ ಡಿಲೀಟೆಡ್ ಇದು. ಬಟ್ ನಾನು ಯಾವುದಕ್ಕೂ ಹೇಳ್ಕೊಟ್ಟಿರ್ತೀನಿ, ಕಷ್ಟ ಏನೂ ಇಲ್ಲ. ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಮೇಲೆ ಡಿಲೀಟೆಡ್ ನಿಮಗೆ ಪ್ರೆಸೆಂಟ್ ಸಿಲೆಬಸ್ಗೆ ನಾನು ಹೇಳ್ಕೊಟ್ಟಿರ್ತೀನಿ. ಇನ್ ಕೇಸ್ ಬಂದರೆ ಅಟೆಂಡ್ ಮಾಡಿ. ತುಂಬ ಸಿಂಪಲ್ ಇದು. ಇದಕ್ಕೆ ಫಾರ್ಮುಲಾ ಏನು ಅಂತಂದರೆ, ದಿ ಪ್ರಾಬಬಿಲಿಟಿ ಆಫ್ ಸಮ್ ರ್ಯಾಂಡಮ್ ವೇರಿಯಬಲ್ will be equal to NCR into P to the power of R into Q to the power of N minus R. ಈ ಫಾರ್ಮುಲಾ ನೆನ್ಪಿಟ್ಕೊಳ್ಬೇಕು ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ಗೆ. ಸರಿನಾ? ಸಿಂಪಲ್ ಫಾರ್ಮುಲಾ ಇದು. ಡಿಲೀಟೆಡ್ ಎನಿವೇಸ್, ನೀವು ಬೇಕು ಅಂದರೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಬಿಟ್ಕೊಡಿ. ಇವ್ರು ಏನು ಹೇಳ್ತಿದ್ದಾರೆ, ಎ ಬಾಕ್ಸ್ ಕಂಟೈನ್ಸ್ 100 ಬಲ್ಬ್ಸ್. ಒಂದು ಬಾಕ್ಸಲ್ಲಿ 100 ಬಲ್ಬ್ ಇದೆ. ಔಟ್ ಆಫ್ ವಿಚ್ 10 are defective. So 10 are defective. ಇವಾಗ ನಾವೇನು ಮಾಡೋಣ, ವಾಟ್ ಈಸ್ ದಿ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಅ ಡಿಫೆಕ್ಟಿವ್ ಬಲ್ಬ್? ಸೊ ವಾಟ್ ಈಸ್ ದಿ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಎ ಡಿಫೆಕ್ಟಿವ್ ಬಲ್ಬ್? ನಾವು ಎಷ್ಟಿದೆ? 10 upon 100 ಎಷ್ಟಾಗುತ್ತೆ? 1/10. ಐ ವಿಲ್ ಕಾಲ್ ದಿಸ್ ಅಸ್ ಪಿ. ಇಲ್ಲಿ ಪಿ ಕ್ಯೂ ಇದೆ ಗೊತ್ತಾ? ಪಿ ಅಂದರೆ ಡಿಫೆಕ್ಟಿವ್ ಆದರೆ, ಕ್ಯೂ ಅಂದರೆ ನಾನ್ ಡಿಫೆಕ್ಟಿವ್. ಪಿ ಅನ್ನೋದು ಟೇಲ್ ಆದರೆ, ಕ್ಯೂ ಅನ್ನೋದು ಹೆಡ್. ಪಿ ಅನ್ನೋದು ಈವನ್ ನಂಬರ್ಸ್ ಆದರೆ, ಕ್ಯೂ ಅನ್ನೋದು ಆಡ್ ನಂಬರ್ಸ್. ಪಿ ಅನ್ನೋದು ಸಕ್ಸಸ್ ಆದರೆ, ಕ್ಯೂ ಅನ್ನೋದು ಫೇಲ್ಯೂರ್. ಸೊ ಈ ಥರ. ಸೊ ಇವಾಗ ವಾಟ್ ಈಸ್ ದಿ ಪ್ರಾಬಬಿಲಿಟಿ ಆಫ್ ನಾನ್ ಡಿಫೆಕ್ಟಿವ್ ದೆನ್? ಇದು 1/10 ಅಂದರೆ ಇದು 9/10. ಇದರಲ್ಲಿ ಡೌಟೇ ಇಲ್ಲ ತಾನೆ. ಕಾಲ್ ಇಟ್ ಅಸ್ ಕ್ಯೂ. ಸೊ ಇವಾಗ ನಿಮಗೇನು ಗೊತ್ತಾಯಿತು? ಪಿ ಗೊತ್ತಾಯಿತು, ಕ್ಯೂ ಗೊತ್ತಾಯಿತು. ಆ್ಯಂಡ್ ಎ ಸ್ಯಾಂಪಲ್ ಆಫ್ 5 ಬಲ್ಬ್ಸ್ ಈಸ್ ಡ್ರಾನ್. ನೀವು ಟೋಟಲ್ ಎಷ್ಟು ಬಲ್ಬ್ಸ್ ಡ್ರಾ ಮಾಡ್ತಿದ್ದೀರಾ ಈಗ? 5 ಬಲ್ಬ್. ಸೊ n is equal to 5. ಇಷ್ಟು ಗೊತ್ತಾಯಿತು. ಸೊ ಸ್ಯಾಂಪಲ್ ಗೊತ್ತಾಯಿತು, ಪಿ ಗೊತ್ತಾಯಿತು, ಕ್ಯೂ ಗೊತ್ತಾಯಿತು. ದ ಪ್ರಾಬಬಿಲಿಟಿ ದಟ್ ನನ್ ಈಸ್ ಡಿಫೆಕ್ಟಿವ್. ಸಿ, ಇದು ಇಂಪಾರ್ಟೆಂಟ್. ದ ಪ್ರಾಬಬಿಲಿಟಿ ದಟ್ ನನ್ ಈಸ್ ಡಿಫೆಕ್ಟಿವ್. ನೀವು ಒಂದು ಬಲ್ಬ್ನ ಪಿಕ್ ಮಾಡ್ತೀರಾ, ಅದರಲ್ಲಿ ಯಾವುದೂ ಡಿಫೆಕ್ಟಿವ್ ಇರಬಾರ್ದು. ಸೊ ದ ಪ್ರಾಬಬಿಲಿಟಿ ಆಫ್ ನನ್ ಡಿಫೆಕ್ಟಿವ್ ಅಂದರೆ ಯಾವುದು ಡಿಫೆಕ್ಟಿವ್ ಇಲ್ಲ, 0 is equal to n ಅಂದರೆ ಎಷ್ಟೀಗ? 5. ಸಿ, ಯಾವುದು ಡಿಫೆಕ್ಟ್ ಇರಬಾರ್ದು, 0. ಪಿ ಎಷ್ಟಿದೆ? 1/10 ಹೋಲ್ ಟು ದ ಪವರ್ ಆಫ್ 0, ಬಿಕಾಸ್ ಇಲ್ಲೂ ಆರ್ ಇದೆ, ಇಲ್ಲೂ ಆರ್ ಇದೆ. ಕ್ಯೂ ಎಷ್ಟಿದೆ? 9/10 ಹೋಲ್ ಟು ದ ಪವರ್ ಆಫ್ n minus r, that is 5 minus 0. 5c 0 is 1. Anything to the power of 0 is 1 into 9/10 whole to the power of 5. So answer is 9/10 whole to the power of 5. ಆಯಿತಾ? ಸೊ ಸಿಂಪಲ್ ಫಾರ್ಮುಲಾ ನೆನ್ಪಿಟ್ಕೊಡಿರಿ. ಪಿ ಕ್ಯೂ ಮಾಡಬೇಕು, ಎನ್ ಅಲ್ಲೇ ಕೊಟ್ಟಿರ್ತಾರೆ. ಡಿಲೀಟೆಡು, ಬಟ್ ಕ್ವಶನ್ ಕೊಟ್ಟರು ಮಾಡ್ಬೋದು, ಅಂಥ ಡಿಫಿಕಲ್ಟಿನೂ ಇಲ್ಲ. ನೆಕ್ಸ್ಟು ಈ 5th ಕ್ವೆಶನ್ ಇದೆಯಲ್ಲ, ಇದು ನಿಮ್ಮ ಸಿಲೆಬಸ್, ಇದು ಬೇರೆ ಚಾಪ್ಟರ್ದು. ಬೈ ಮಿಸ್ಟೇಕ್ ಇಲ್ಲಿ ಟೈಪ್ ಮಾಡಿದ್ದಾರೆ. ಈಗ ಮಾಡ್ತೀರಾ ಇದನ್ನು? 2015 ನೋಡಿ. 2014 ಏನು ಕ್ವಶನ್ ಕೇಳಿದ್ರು ಅದನ್ನೇ ಮತ್ತೆ ರಿಪೀಟ್ ಮಾಡೋರೆ. 2 dices are thrown simultaneously. The probability that some of the numbers which come up on the dice is more than 5. More than 5 ಅಂದರೆ 1,5 ಬರುತ್ತಾ? 1,6. ಸೊ ನಮಗೆ ಇದರಲ್ಲಿ ಬರೋದು ಎರಡೇನಾ? ಇನ್ನು ನಾವು 2,1, 2,2 ಅವೆಲ್ಲ ಬರೆಯೋ ಬದಲು ಕ್ಯಾನ್ ಐ ರೈಟ್ ಇಟ್ ಅಸ್ 2,4? 2,4, 2,5, 2,6 ಎಷ್ಟಾಯಿತು ಅಲ್ಲಿ? 3. ಇನ್ನು 3ನಲ್ಲಿ 3,3 ಅಂದರೆ ಸಾರಿ, 3,6 ತನಕ 4 ಬರುತ್ತೆ, 5 ಬರುತ್ತೆ, 6 ಬರುತ್ತೆ. ಸೊ ಓಕೆ, ನಾನು ಈ 4 ಇಲ್ಲಿ ಮಿಸ್ ಮಾಡಿದ್ದೆ. 26 ಬರುತ್ತೆ. ಸೊ 26/36 ಅಂದರೆ, ಸೊ ವಿಲ್ ಗೆಟ್ ಡಿ ಸರ್ 13/18 ಬರುತ್ತೆ. ಸರಿನಾ? ಇದು ಪೂರ್ತಿ ಸ್ಯಾಂಪಲ್ ಸ್ಪೇಸ್ ಬರೀ ಅವಶ್ಯಕತೆ ಇಲ್ಲ, ಹಿಂಗೂ ಮಾಡ್ಬೋದು. ಲೆಟ್ ಅಸ್ ಟ್ರೈ ಇನ್ ಅ ಡಿಫ್ರೆಂಟ್ ವೇ ಇನ್ ಫ್ಯೂಚರ್ ಸಮ್ಸ್. ನೆಕ್ಸ್ಟ್ ನೋಡಿ, ಇದು ನಾನು ಮಾಡ್ತೀನಿ. ಮ್ಯಾನ್ ಟೇಕ್ಸ್, ಇದು ಪರ್ಮುಟೇಷನ್ ಕಾಂಬಿನೇಷನ್ ಹೇಳ್ಕೊಟ್ಮೇಲೆ ಮಾಡ್ತೀನಿ, ಅಥವಾ ಸ್ವಲ್ಪ ಕಾನ್ಸೆಪ್ಟ್ಸ್ ಟ್ರಿಕ್ ನೋಡ್ಕೊಂಡು ಹೇಳ್ಕೊಟ್ಬಿಡ್ತೀನಿ, ನಾಳೆನೇ ಹೇಳ್ಕೊಟ್ಬಿಡ್ತೀನಿ.
ಇನ್ನು ಈ ಕ್ವೆಶನ್ ನೋಡಿ, 8th ಕ್ವೆಶನ್, ದ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಆಫ್ ಎಕ್ಸ್ ಇಸ್ ಗಿವೆನ್, ಫೈಂಡ್ ದ ವ್ಯಾಲ್ಯೂ ಆಫ್ ಕೆ. ಇಟ್ಸ್ ವೆರಿ ಸಿಂಪಲ್. ಇದನ್ನೆಲ್ಲ ಆ್ಯಡ್ ಮಾಡಿ. ವಿ ನೋ ದಟ್ ಪ್ರಾಬಬಿಲಿಟಿ ಕೆನಾಟ್ ಬಿ ಮೋರ್ ದೆನ್ 1 ಅಲ್ವಾ. ಆ್ಯಡ್ ಮಾಡಿ. 0.2 ಪ್ಲಸ್ ಕೆ ಪ್ಲಸ್ ಕೆ ಪ್ಲಸ್ 2k ಶುಡ್ ಬಿ ಈಕ್ವಲ್ ಟು 1. ಸೊ ಎಷ್ಟಾಗುತ್ತದು? 0.2 ಆ ಕಡೆ ಕಳಿಸ್ಬಿಡೋಣ. ಕೆ ಪ್ಲಸ್ ಕೆ 2k ಪ್ಲಸ್ 2k 4k ಇಸ್ ಈಕ್ವಲ್ ಟು 1 ಮೈನಸ್ 0.2. ಸೊ 4k ಇಸ್ ಈಕ್ವಲ್ ಟು 0.8. ಸೊ k ಇಸ್ ಈಕ್ವಲ್ ಟು 4 1s 4 2s 0.2. ಸೊ ಕ್ವಶನ್ ನೋಡೋಕ್ಕೆ ಹಂಗೆ ಬಾಕ್ಸ್ ಗೀಕ್ಸ್ ಎಲ್ಲ ಕೊಟ್ಟಿರ್ತಾರೆ, ಬಟ್ ಆನ್ಸರ್ ಇಷ್ಟ. ಅವ್ರು ಏನೇನು ಕೆ ವ್ಯಾಲ್ಯೂಸ್ ಕೊಟ್ಟಿರ್ತಾರೋ ಅದನ್ನೆಲ್ಲ ಆ್ಯಡ್ ಮಾಡಿ ಈಕ್ವಿಟಿ ಟು 1, ವಿಲ್ ಗೆಟ್ ಯುವರ್ ಆನ್ಸರ್. ನೆಕ್ಸ್ಟು, ಸೊ ಲುಕ್ ಎಟ್ ಕ್ವೆಶನ್ ನಂಬರ್ 9. ಎ ಬಾಕ್ಸ್ ಕಂಟೈನ್ಸ್ 6 ರೆಡ್ ಮಾರ್ಬಲ್ಸ್. ಸೊ ಸ್ಯಾಂಪಲ್ ಸ್ಪೇಸ್ ತೊಗೊಳ್ಳಿ. ಅದರಲ್ಲಿ ಏನಿದೆ? 6 ರೆಡ್ ಮಾರ್ಬಲ್ಸು ಫ್ರಮ್ 1 to 6 ಇದೆ. ಸೊ 6 ರೆಡ್ ಮಾರ್ಬಲ್ಸ್ಗೆ ನಂಬರ್ಸ್ ಏನು ಕೊಟ್ಟಿದ್ದಾರೆ? 1 ಇಂದ 6 ಪ್ಲಸ್ 4 ವೈಟ್ ಮಾರ್ಬಲ್ಸ್ ಕೊಟ್ಟಿದ್ದಾರೆ. 4 ವೈಟ್ ಮಾರ್ಬಲ್ಸ್ ನಂಬರ್ಡ್ ಫ್ರಮ್ 12, 13, 14, 15. ಸೊ ಇವೆಲ್ಲ ಕೂಡ ವೈಟ್ ಮಾರ್ಬಲ್ಸ್ ಆಯಿತು. ಇನ್ನು ಇದು 1 to 6 ಬರೀ ಅವಶ್ಯಕತೆ ಇಲ್ಲ. ಸೊ ಟೋಟಲ್ ಎಷ್ಟು ಮಾರ್ಬಲ್ಸ್ ಇದೆ ನಿಮ್ಮ ಹತ್ರ? 10. Find the probability that a marble drawn at random is white and odd numbered. ಒಂದು ಮಾರ್ಬಲ್ನ ಆಚೆ ತೆಗಿತೀವಿ. ಸೊ ವಿ ನೋ ದಟ್ ಪ್ರಾಬಬಿಲಿಟಿ ಆಫ್ ಎನಿ ಇವೆಂಟ್ ಈಸ್ ಗಿವೆನ್ ಬೈ ನಂಬರ್ ಆಫ್ ಫೇವರಬಲ್ ಔಟ್ಕಮ್ಸ್, divided by total number of outcomes, ಸೊ ಈಗ ನಮಗೆ ಫೇವರಬಲ್ ಔಟ್ಕಮ್ಸ್ ಎಷ್ಟಿದೆ? ಇಟ್ ಮಸ್ಟ್ ಬಿ ವೈಟ್ ಆ್ಯಂಡ್ ಆಡ್ ನಂಬರ್ಡ್. ವೈಟಲ್ಲಿ ಆಡ್ ನಂಬರ್ ಎಷ್ಟಿದ್ದಾವೆ? 1, 2 ಇರೋದು. 39, 15, 2 ಔಟ್ ಆಫ್ ಹೌ ಮೆನಿ? 10. ಸೊ ಯುವರ್ ಆನ್ಸರ್ ಈಸ್ 1/5. ಸೊ ಕ್ವಶನ್ ಲೆಂತಿ ಇದೆ, ಬಟ್ ಅದು ಫಸ್ಟ್ PUC ಕಾನ್ಸೆಪ್ಟ್ ಅದು, ಆಯಿತಾ? ನೆಕ್ಸ್ಟು, if P of A intersection B is equal to 7/10, P of B is equal to 17/20, where P stands for probability, then P of A given B, ಯಾವುದಿದು? ಕಂಡೀಷನಲ್ ಪ್ರಾಬಬಿಲಿಟಿ. ವಾಟ್ ಈಸ್ ಪ್ರಾಬಬಿಲಿಟಿ ಆಫ್ A given B? ಫಾರ್ಮುಲಾ ಎಲ್ಲ ಬರೀಬೇಡಿ ಎಕ್ಸಾಮಲ್ಲಿ ನೀವು. ದಿಸ್ ಇಸ್ ಪ್ರಾಬಬಿಲಿಟಿ ಆಫ್ A intersection B divided by probability of B. What is probability of A intersection B here? 7/10 divided by ಬರೆಯೋ ಬದಲು ನಾನು ಇದನ್ನು ಉಲ್ಟಾ ಬರ್ಕೋತೀನಿ. ಏನಂತ? 20/17. ಅಲ್ಲ, ನಿಮ್ಮ ಖುಷಿಗೆ ಒಂದ್ಸಲ ಬರೆದ್ಬಿಡ್ತೀನಿ ನೋಡಿ. 17/20. ಇದನ್ನ ಹಿಂಗೆ ಬರೆಯೋ ಬದಲು ನೀವು ಎಕ್ಸಾಮಲ್ಲಿ ಹೆಂಗೆ ಬರ್ಕೊತೀರಾ? 7/10 ಇಂಟು 20/17, so that you can save your time. So 10 cancel ಆಗ್ಬಿಟ್ರೆ your answer is 7/17. Sorry, 14/17. Yes, 7 2s are 14/17. So independent event, sorry, conditional probability ಮೇಲೆ ಕ್ವೆಶನ್. ನೆಕ್ಸ್ಟ್, ಇದು ಅಷ್ಟೇ, ಇದು ಸ್ಟ್ಯಾಟಿಸ್ಟಿಕ್ಸ್ ಕ್ವೆಶನ್ನು. ಸೊ ಬೈ ಮಿಸ್ಟಾಗಿ ಇದರಲ್ಲಿ ಟೈಪ್ ಮಾಡಿದ್ದಾರೆ. ಇದೆಲ್ಲ ನಾವು ಡಿಸ್ಕಸ್ ಮಾಡೋಣ ಇಫ್ ಟೈಮ್ ಪರ್ಮಿಟ್ಸ್. ಫಸ್ಟ್ PUC ಇದು. ನಾನು ಕೆಲವೊಂದು ಹೇಳ್ಕೊಡ್ತಾ ಇದ್ದೀನಿ ಫಸ್ಟ್ PUC ಇದು. ಕೆಲವೊಂದು ಟೈಮ್ ಸಿಕ್ಕಿದ್ರೆ ಡೆಫಿನೆಟಾಗಿ ಮಾಡ್ತೀನಿ. ಈ ಸ್ಟ್ಯಾಟಿಸ್ಟಿಕ್ಸ್ ಮಾಡ್ತೀನಿ ಬಿಕಾಸ್ ಅದರಿಂದ 2-3 ಕ್ವೆಶನ್ ಕೇಳ್ತಾರೆ, ಆ ಥರ. ನೆಕ್ಸ್ಟು ನೋಡಿ, ಕಾರ್ಡ್ಸ್ದು ನೆನ್ಪಿಟ್ಕೊಂಡಿರಿ. ಟೋಟಲ್ ಆಗಿ ನಮ್ಮ ಹತ್ರ 52 ಕಾರ್ಡ್ಸ್ ಇರುತ್ತೆ. ಯಾರಿಗೆ ಗೊತ್ತಿಲ್ಲ ಅವ್ರಿಗಿದು. ಟೋಟಲ್ ಆಗಿ ನಮ್ಮ ಹತ್ರ 52 ಕಾರ್ಡ್ಸ್ ಇರುತ್ತೆ. ಈ 52ನಲ್ಲಿ ನಾವು 2 ಕಿಂಗ್ಡಮ್ಸ್ ಅಂತ ಡಿವೈಡ್ ಮಾಡ್ತೀವಿ. ಸೊ ಅದರಲ್ಲಿ 26 ರೆಡ್ ಅಂತಿರುತ್ತೆ, ಇನ್ನು 26 ಬ್ಲ್ಯಾಕ್ ಇರುತ್ತೆ. ಸೊ ಇಫ್ ದ ಕ್ವೆಶನ್ ಈಸ್, ಸಮ್ಟೈಮ್ಸ್ ತುಂಬ ಸಿಂಪಲಾಗಿ ಕೇಳ್ತಾರೆ, ಫ್ರಮ್ ಎ ವೆಲ್ ಶಫಲ್ಡ್ ಪ್ಯಾಕ್ ಆಫ್ 52 ಕಾರ್ಡ್ಸ್ ಎ ಕಾರ್ಡ್ ಈಸ್ ಡ್ರಾನ್ ಅಟ್ ರ್ಯಾಂಡಮ್, ವಾಟ್ ಈಸ್ ದಿ ಪ್ರಾಬಬಿಲಿಟಿ ಇಟ್ ಈಸ್ ಅ ಬ್ಲ್ಯಾಕ್? ಅಂದರೆ ಎಷ್ಟು? ವಾಟ್ ಈಸ್ ದಿ ಪ್ರಾಬಬಿಲಿಟಿ ಇಟ್ ಈಸ್ ಅ ಬ್ಲ್ಯಾಕ್ ಅಂದರೆ 26/52. ಇಟ್ಸ್ ನಥಿಂಗ್ ಬಟ್ ವಾಟ್? 1/2. ವಾಟ್ ಈಸ್ ದಿ ಪ್ರಾಬಬಿಲಿಟಿ ಇಟ್ ಈಸ್ ನಾಟ್ ಎ ರೆಡ್ ಅಂದರೆ 1/2. ನಾಟ್ ಎ ರೆಡ್ ಅಂದರೆ ಅಗೇನ್ ಬ್ಲ್ಯಾಕ್ ತಾನೆ. ನೆಕ್ಸ್ಟು, ಈ
ರೆಡ್ಡಲ್ಲಿ ನಮಗೆ ಮತ್ತೆ 2 ಫ್ಯಾಮಿಲೀಸ್ ಬರುತ್ತೆ. ಸೊ ಈ ರೆಡ್ಡಲ್ಲಿ ನಮಗೆ ಲೆಟ್ ಮಿ ಯೂಸ್ ರೆಡ್ ಓನ್ಲಿ. ಸೊ ಈ ರೆಡ್ಡಲ್ಲಿ ನಮಗೆ ಮತ್ತೆ 2 ಫ್ಯಾಮಿಲೀಸ್ ಬರುತ್ತೆ. ಒಂದು ಡೈಮಂಡು, ಇನ್ನೊಂದು ಹಾರ್ಟ್ಸು. ಕಾರ್ಡ್ಸ್ ನೋಡಿದರೆ ಒಳ್ಳೆಯದು, ಇಲ್ಲಾಂದರೆ ನೆನ್ಪು ಮಾಡ್ಕೊಳ್ಳಿ ಹಾರ್ಟ್ಸ್. ಈಗ 26 ಇದೆಯಲ್ಲ, 26ರಲ್ಲಿ ಅವ್ರ ತಂದೆ ಈಕ್ವಲಾಗಿ ಡಿವೈಡ್ ಮಾಡಿಬಿಡ್ತಾರೆ. ತಗೋ ಮಗನೇ, ನಿನಗೆ 13, ನಿನಗೆ 13 ತಗೋ, ಸರಿನಾ? ಸೊ ಈಗ ಡೈಮಂಡ್ಸ್ 13 ಇದೆ, ಹಾರ್ಟ್ಸ್ 13 ಇದೆ. ಇಫ್ ಅ ಕ್ವೆಶನ್ ಇಸ್ ಆಸ್ಕ್ಡ್ ವಾಟ್ ಇಸ್ ದಿ ಪ್ರಾಬಬಿಲಿಟಿ ಇಟ್ ಇಸ್ ಅ ಡೈಮಂಡ್ ಅಂದರೆ ಎಷ್ಟಿದೆ ಡೈಮಂಡ್ಸ್? 13 ಇದೆ. ಸೊ 13/52. ಬ್ಲ್ಯಾಕಲ್ಲೂ ಅಷ್ಟೇ, ಅವರಪ್ಪ ಏನು ಕಡಿಮೆನಾ? ಅವರಪ್ಪನೂ 26ನ 13 ಅಂತ ಡಿವೈಡ್ ಮಾಡ್ತಾರೆ. ಅದಕ್ಕೆ ಸ್ಪೇಡ್ ಅಂತ ಕೊಡ್ತಾರೆ ಹೆಸರು. ಸ್ಪೇಡ್ 13, ಇನ್ನು ಕ್ಲಬ್ಸ್ 13 ಅಂತ ಕೊಡ್ತಾರೆ. ಇಷ್ಟು ಬೇಸಿಕ್ ಡಿವಿಷನ್. ಈ 13 ಇದೆಯಲ್ಲ, ಈ 13ರಲ್ಲಿ ಯಾರ್ಯಾರು ಇರ್ತಾರೆ? ಇದು ಒಂದೊಂದು ಟೀಮ್ ಆಯಿತು. ಡೈಮಂಡ್ ಒಂದು ಟೀಮು, ಹಾರ್ಟ್ ಒಂದು ಟೀಮು, ಸ್ಪೇಡ್ ಒಂದು ಟೀಮು, ಕ್ಲಬ್ ಒಂದು ಟೀಮು. ಇದರಲ್ಲೂ ಒಬ್ಬ ರಾಜ ಇರ್ತಾನೆ. ರಾಜ ಇದ್ಮೇಲೆ ಮಕ್ಳು ಮಾಡೋಕ್ಕೆ ರಾಣಿ ಬೇಕೇ ಬೇಕು. ರಾಜ ರಾಣಿ ಇದ್ಮೇಲೆ ಅವರಿಬ್ಬರನ್ನು ನೋಡ್ಕೊಳ್ಳೋಕ್ಕೆ, ಅಡ್ವೈಸ್ ಮಾಡೋದಕ್ಕೆ ಗ್ಯಾಪ್ ಎಷ್ಟು ದಿನ ತೊಗೋಬೇಕು, ಒಂದು ಮಗು ಆದಮೇಲೆ 2 ವರ್ಷನ 3 ವರ್ಷನ ಅಂತ ಅಡ್ವೈಸ್ ಮಾಡೋಕ್ಕೆ ಮಂತ್ರಿ ಒಬ್ಬ ಬೇಕೇ ಬೇಕು. ಕಾಲ್ ಇಟ್ ಆಸ್ ವಾಟ್? ಜಾಕು. ರಾಜ ರಾಣಿ ಮಂತ್ರಿ ಇದ್ಮೇಲೆ ಇವ್ರು 3 ಜನನೂ ಪ್ರೊಟೆಕ್ಟ್ ಮಾಡೋಕ್ಕೆ ಒಬ್ಬ ಸೈನ್ಯಾಧಿಪತಿ ಬೇಕು. ಕಾಲ್ ಈಸ್. ಇಷ್ಟಿದ್ರೆ ಸಾಕ? ಸೈನ್ಯಾಧಿಪತಿ, ರಾಜ ರಾಣಿ, ಮಂತ್ರಿ ಎಲ್ಲ ಹಿಂದೆ ಇರ್ತಾರೆ. ಮುಂದೆ ಹೋಗಿ ವಾರ್ ಮಾಡೋಕ್ಕೆ ಸೋಲ್ಜರ್ಸ್ ಬೇಕು. ಸೋಲ್ಜರ್ಸು ಸ್ಟಾರ್ಟ್ಸ್ ಫ್ರಮ್ ನಂಬರ್ 2, 2, 3 ಈ ಥರ ಅಪ್ ಟು 10. ಆ್ಯಂಡ್ ಸೇಮ್ ಪ್ಯಾಟ್ರನ್ ಇಲ್ಲೂ ಕಂಟಿನ್ಯೂ ಆಗುತ್ತೆ. ಏನದು? ಒಂದು ಕಿಂಗ್ ಇರ್ತಾನೆ, ಒಂದು ಕ್ವೀನ್ ಇರ್ತಾಳೆ, ಒಂದು ಜಾಕು, ಒಂದು ಏಸು, ದೆನ್ ಸೋಲ್ಜರ್ಸ್ 2, 3 ಅಪ್ ಟು 10. ದೆನ್ ಇವ್ರೇನು ಕಡಿಮೆ ತಿಂದಾರೆ? ಇವನೇನು ರಾಜ ಅಲ್ವಾ? ಇವನೇನು ಮದುವೆ ಮಾಡ್ಕೊಳ್ಳಲ್ವಾ? ಅವ್ನಿಗೇನು ಮಂತ್ರಿ ಬೇಕಾಗಿಲ್ವಾ? ಅವ್ರನ್ನೆಲ್ಲ ಪ್ರೊಟೆಕ್ಟ್ ಮಾಡೋಕ್ಕೆ ಏಸ್ ಬೇಕಾಗಿಲ್ವಾ? ಪಾಪ ಅನ್ಯಾಯವಾಗಿ ಸಾಯೋದಕ್ಕೆ ಸೋಲ್ಜರ್ಸ್ ಬೇಕಾಗಿಲ್ವಾ? ಆ್ಯಂಡ್ ಸೇಮ್ ಪ್ಯಾಟರ್ನ್ ಎಲ್ಲ ಇದರಲ್ಲೂ ಹಿಂಗಿರುತ್ತೆ. ಸೊ 13 ಕಾರ್ಡ್ಸ್ ಅಂದರೆ 13 ಕಾರ್ಡ್ಸಲ್ಲಿ ನಿಮಗೆ ಪ್ಯಾಟರ್ನ್ ಗೊತ್ತಿರಬೇಕು. ಸೊ ಈಗ ಟೋಟಲ್ ಆಗಿ ನಮ್ಮ ಹತ್ರ ನಂಬರ್ ಕಾರ್ಡ್ಸ್ ಎಷ್ಟಿರುತ್ತೆ? ಇವು ನಂಬರ್ ಕಾರ್ಡ್ಸ್ ಅಂತ ಕರೀತಾರೆ. ನಂಬರ್ ಕಾರ್ಡ್ಸ್ ನಮಗೆ ಈಚ್ ಕಿಂಗ್ಡಮಲ್ಲಿ 9 ಇದ್ದಾವೆ. ಸೊ ಟೋಟಲ್ ಆಗಿ ಎಷ್ಟಿರುತ್ತಾಗ? 9 4s 36. ಸೊ ಡೈಮಂಡ್ಸಲ್ಲಿ 9 ನಂಬರ್ ಕಾರ್ಡ್ಸ್ ಇರುತ್ತೆ, ಇಲ್ಲಿ 9 ನಂಬರ್ ಕಾರ್ಡ್ಸ್ ಇರುತ್ತೆ. ಸೊ ದೀಸ್ ಆರ್ ನಂಬರ್ ಕಾರ್ಡ್ಸ್, 9 ನಂಬರ್ ಕಾರ್ಡ್ಸ್. ಅದೇ ಥರ ಇಲ್ಲೂ 9 ಇರುತ್ತೆ, ಇಲ್ಲೂ 9 ಇರುತ್ತೆ. ಟೋಟಲ್ ಆಗಿ ಎಷ್ಟು ಜನ ಕಿಂಗ್ಸ್ ಇದ್ದಾರೆ? 4. ಅದರಲ್ಲಿ ಬ್ಲ್ಯಾಕ್ ಕಿಂಗ್ಸ್ ಎಷ್ಟಿದ್ದಾರೆ? 2. ಆಯ್ತಾ? ಟೋಟಲ್ ಕ್ವೀನ್ಸ್ ಎಷ್ಟಿದ್ದಾರೆ? 4. ಅದರಲ್ಲಿ ರೆಡ್ ಕ್ವೀನ್ಸ್ ಎಷ್ಟಿದ್ದಾರೆ? 2. ಅದೇ ಥರ ಹೌ ಮೆನಿ ಏಸ್ ವಿ ಹ್ಯಾವ್? 4. ಅದರಲ್ಲೂ ರೆಡ್ ಏಸಸ್ ಎಷ್ಟಿರುತ್ತೆ? 2. ಇದರಲ್ಲಿ ನೆನ್ಪಿಟ್ಕೊಂಡಿರಿ, ಇವು 3 ಫೇಸ್ ಕಾರ್ಡ್ಸ್ ಅಥವಾ ವ್ಯಾಲ್ಯೂ ಕಾರ್ಡ್ಸ್ ಅಂತ ಕರೀತಾರೆ. ವ್ಯಾಲ್ಯೂ ಆರ್ ಫೇಸ್ ಕಾರ್ಡ್ಸ್. ಯಾವುದು? ಕಿಂಗು, ಕ್ವೀನು, ಜಾಕ್, ದೀಸ್ ಆರ್ ಕಾಲ್ಡ್ ವ್ಯಾಲ್ಯೂ ಕಾರ್ಡ್ಸ್ ಅಥವಾ ಫೇಸ್ ಕಾರ್ಡ್ಸ್. ಈಚ್ ಕಿಂಗ್ಡಮಲ್ಲಿ 3 ಇದೆಯಲ್ವಾ? ಸೊ ಆಲ್ ಟುಗೆದರ್ ಎಷ್ಟು ಫೇಸ್ ಕಾರ್ಡ್ಸ್ ಇರುತ್ತೆ? 12. ಬಿಕಾಸ್ 3 4s 12. ಬಿಕಾಸ್ ಇಲ್ಲೂ 3 ಇದೆ, ಇಲ್ಲೂ 3 ಇದೆ, ಇಲ್ಲೂ 3. ಇಫ್ ದ ಕ್ವೆಶನ್ ಈಸ್ ನಂಬರ್ ಆಫ್ ಫೇಸ್ ಕಾರ್ಡ್ಸ್ ಇನ್ ಬ್ಲ್ಯಾಕ್ ಅಂದರೆ 6. ನಂಬರ್ ಆಫ್ ಫೇಸ್ ಕಾರ್ಡ್ಸ್ ಇನ್ ಕ್ಲಬ್ಸ್ ಅಂದರೆ, ಕ್ಲಬ್ಸಲ್ಲಿ ಎಷ್ಟು ಫೇಸ್ ಕಾರ್ಡ್ಸ್ ಇದೆ ಅಂದರೆ? ಕ್ಲಬ್ಸಲ್ಲಿ 3 ಅಲ್ವಾ? ಕ್ಲಬ್ಸಲ್ಲಿ 3, ಟೋಟಲ್ 12. ರೆಡ್ಡಲ್ಲಿ 6, ಬ್ಲ್ಯಾಕಲ್ಲಿ 6. ಕ್ವಶನ್ ಹೆಂಗೆ ಕೇಳ್ತಾರೆ ಹಂಗೆ. ಸೊ ಇದು ಕಾರ್ಡ್ಸ್ ಬಗ್ಗೆ. ಸೊ ನೀಟಾಗಿ ನೆನ್ಪು ಮಾಡ್ಕೊಳ್ಳಿ. 2 dices are thrown simultaneously. The probability of obtaining total score 5. ಮಾಡಿ ಅಂದರೆ ಹಂಗೆ ಇಷ್ಟೊತ್ತಿಗೆ ಆನ್ಸರ್ ಹೇಳಿರ್ಬೇಕು ನೀವು. 1/9 ಫಸ್ಟ್ ಕ್ವಶನ್ ಅದೇ ತಾನೇ ಸ್ಟಾರ್ಟ್ ಮಾಡಿದ್ದು ನಾವು 1/9 ಅಲ್ವಾ? ಅದೇ ತಾನೇ ಫಸ್ಟ್ ಅಲ್ಲ ಸೆಕೆಂಡ್ ಕ್ವೆಶನ್. ಮತ್ತೆ ಅಂದರೆ ನೋಡಿ 2014 ಏನು ಕೇಳಿದಾನೋ 2015 ಅದನ್ನೇ ಕೇಳಿದ್ದಾನೆ. ಪಾಪ ನಂಬರ್ ಕೂಡ ಚೇಂಜ್ ಮಾಡ್ತಿಲ್ಲ ಅವರು. 2016 ಅದನ್ನೇ ಸೇಮ್ ಕೇಳಿದ್ದಾರೆ.
ನೆಕ್ಸ್ಟು ಇದು ಸ್ಟ್ಯಾಟಿಸ್ಟಿಕ್ಸ್ ಕ್ವಶನ್ನು, ಇದಕ್ಕೆ ಬೈ ಮಿಸ್ಟೇಕ್ ಟೈಪ್ ಮಾಡ್ಕೊಂಬಂದ್ಬಿಟ್ಟಿದ್ದಾರೆ. ಸೊ ನೀಡ್ ನಾಟ್ ಟು ವರಿ ಅಬೌಟ್ ದಿಸ್ ಅಟ್ ಪ್ರೆಸೆಂಟ್. ನೆಕ್ಸ್ಟ್ ನೋಡಿ, ಇದೊಂದು ಆದಮೇಲೆ ಇಲ್ಲಿ ನೋಡಿ 15th ಕ್ವಶನ್ ಮಾಡ್ಬೋದು ನೋಡಿ. ಇವಾಗ ಸಿಂಪಲಾಗಿ ಸಾಲ್ವ್ ಮಾಡೋ ಅವಶ್ಯಕತೆನೇ ಇಲ್ಲ. ಎ ಬಾಕ್ಸ್ ಹ್ಯಾಸ್ 100 ಪೆನ್ಸ್. ಆಗಲೇ ಅಲ್ಲಿ ಬಲ್ಬ್ಸ್ ಇತ್ತು, ಪಾಪ ಬಲ್ಬ್ ಅನ್ನೋದು ಅವ್ರಿಗಿಲ್ಲ ಅನಿಸುತ್ತೆ. ಅವ್ರು ಏನು ಮಾಡಿದ್ದಾರೆ, ಬಲ್ಬ್ ಇರೋ ಜಾಗದಲ್ಲಿ ಪೆನ್ ಹಾಕಿದ್ದಾರೆ, ಅಷ್ಟೇ ಡಿಫ್ರೆನ್ಸು. ಔಟ್ ಆಫ್ ವಿಚ್ 10 ಆರ್ ಡಿಫೆಕ್ಟಿವ್. ಅಲ್ಲೂ 10 ತಾನೇ ಡಿಫೆಕ್ಟಿವ್ ಇದ್ದಿದ್ದು. ಸೊ ವಾಟ್ ಇಸ್ ದಿ ಪ್ರಾಬಬಿಲಿಟಿ ಆಫ್ ಡಿಫೆಕ್ಟಿವ್ ನಾವು? 10/100. ಎಕ್ಸಾಂಪಲ್ 10/100 ಅಂತಲೂ ಬರೀಬೇಡಿ, ಮೈಂಡಲ್ಲೇ ಕ್ಯಾಲ್ಕುಲೇಟ್ ಮಾಡ್ಕೊಂಡು 1/10 ಆಯಿತಾ. ಇದು ಪಿ ಆಯಿತು. ವಾಟ್ ವಿಲ್ ಬಿ ಕ್ಯೂ ದೆನ್? 9/10 ಅಷ್ಟೇ ತಾನೇ. ಡಿಫೆಕ್ಟಿವ್ ಆಗ್ತಿದೆ ಅಂದರೆ ನಾನ್ ಡಿಫೆಕ್ಟಿವ್ ಎಷ್ಟಿರುತ್ತೆ? 9/10 ಇರುತ್ತೆ. ಇಲ್ಲಿ ದ ಪ್ರಾಬಬಿಲಿಟಿ ದಟ್ ಔಟ್ ಆಫ್ ಸ್ಯಾಂಪಲ್ ಆಫ್ 5 ಪೆನ್ಸ್, ಅಲ್ಲಿ 5 ಬಲ್ಬ್ಸ್ ಇತ್ತು, ಇಲ್ಲಿ 5 ಪೆನ್ಸ್ ಇದೆ. ಸೊ n ಇಸ್ ಈಕ್ವಲ್ ಟು 5 ಆಯಿತು. 1/1 ವಿತ್ ರೀಪ್ಲೇಸ್ಮೆಂಟ್. ವಿತ್ ರೀಪ್ಲೇಸ್ಮೆಂಟ್ ನೋಡಿ, ಇದು ಇಂಪಾರ್ಟೆಂಟ್ ವರ್ಡ್. ವಿತ್ ರೀಪ್ಲೇಸ್ಮೆಂಟ್ ಅಂದರೆ ತೆಗ್ದಿರೋ ಪೆನ್ ಮತ್ತೆ ರಿಟರ್ನ್ ಇಡ್ತೀವಿ. ಅಟ್ ಮೋಸ್ಟ್ 1 ಡಿಫೆಕ್ಟಿವ್. ಸಿ ಅಟ್ ಮೋಸ್ಟ್ ಅಂದರೆ ಏನಪ್ಪ ಅರ್ಥ? ಸಿ ಅಟ್ ಮೋಸ್ಟ್ ಅಂತಂದರೆ ಮ್ಯಾಕ್ಸಿಮಮ್. ಅಟ್ ಮೋಸ್ಟ್ ಅಂದರೆ ಮ್ಯಾಕ್ಸಿಮಮ್. ಈಗ ನೀವು ಮ್ಯಾಥ್ಸ್ ಎಕ್ಸಾಮ್ ಬರೆದ್ರೆ ಮ್ಯಾಕ್ಸಿಮಮ್ ಎಷ್ಟಿರುತ್ತೆ? 100. ಐ ಕ್ಯಾನ್ ಸೇ ಅಟ್ ಮೋಸ್ಟ್ 100. ಅಟ್ ಮೋಸ್ಟ್ 100 ಅಂದರೆ ಅರ್ಥ ಏನು? ನೀವು ಮ್ಯಾಕ್ಸಿಮಮ್ 100 ಆದರೂ ತೊಗೊಳ್ಳಿ, ಅಥವಾ ಅದಕ್ಕಿಂತ ಕಡಿಮೆನಾದರೂ ತೊಗೊಳ್ಳಿ. ಈವನ್ ಯು ಕ್ಯಾನ್ ಟೇಕ್ 0 ಆಲ್ಸೋ. ರಿಮೆಂಬರ್, ಅಟ್ ಮೋಸ್ಟ್ ಅಂದರೆ ಮ್ಯಾಕ್ಸಿಮಮ್ ಅಷ್ಟೇ ಇರಬೇಕು, ಬಟ್ ಅದಕ್ಕಿಂತ ಕಡಿಮೆ ಇರ್ಬೋದು, ಇಲ್ಲದೇನೂ ಇರ್ಬೋದು. ದಟ್ ಈಸ್ 0. ಇಲ್ಲ ಅವ್ರು ಏನು ಕೇಳ್ತಿದ್ದಾರೆ? ಅಟ್ ಮೋಸ್ಟ್ 1 ಡಿಫೆಕ್ಟಿವ್. ಅಟ್ ಮೋಸ್ಟ್ 1 ಡಿಫೆಕ್ಟಿವ್ ಅಂದರೆ ಅರ್ಥ ಏನು? ಪಿ ಆಫ್ ಎಕ್ಸ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1. ಲೆಸ್ ದೆನ್ ಆರ್ ಈಕ್ವಲ್ ಟು 1 ಅಂದ್ರೇನು? 5 ಪೆನ್ ತೆಗಿತಿದ್ದೀರಲ್ಲ, ಅದರಲ್ಲಿ ಅಟ್ ಮೋಸ್ಟ್ 1 ಅಂದ್ರೇನು? 0. ಯಾವುದು ಡಿಫೆಕ್ಟ್ ಇಲ್ಲದೇನೂ ಇರ್ಬೋದು, ಅಥವಾ ಒಂದು ಡಿಫೆಕ್ಟ್ ಇರ್ಬೋದು. ನೀವು ಇದನ್ನು ನೋಡಿದ ತಕ್ಷಣವೇ ಆಪ್ಷನ್ ಟಿಕ್ ಮಾಡ್ಬೋದು. ಯಾಕೆ ಗೊತ್ತಾ? 2 ಪಾಸಿಬಿಲಿಟಿ ಬರುತ್ತೆ. ಒಂದು ಯಾವುದು? ನೋ ಡಿಫೆಕ್ಟ್. ಇನ್ನೊಂದು ಯಾವುದು? ಒಂದು ಡಿಫೆಕ್ಟ್. ನೀವು ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ ಅಂದ್ಕೊಳ್ಳಿ. ಏನಿದೆ ಫಾರ್ಮುಲಾ? NCR P to the power of R into Q to the power of N minus R. N ಅಂದರೆ ಎಷ್ಟೀಗ ಇಲ್ಲಿ? 5C. ನೋ ಡಿಫೆಕ್ಟ್ ಅಂದರೆ 0 ಆಯಿತು. 5C0. P ಎಷ್ಟಿದೆ? 1/10 ಹೋಲ್ ಟು ದ ಪವರ್ ಆಫ್ 0 ಇಂಟು Q ಎಷ್ಟಿದೆ? 9/10 ಹೋಲ್ ಟು ದ ಪವರ್ ಆಫ್ 5 ಪ್ಲಸ್ ಇಲ್ಲಿ NC1 ಇಂಟು 1/10 ಹೋಲ್ ಟು ದ ಪವರ್ ಆಫ್ 1 ಇಂಟು 9/10 ಹೋಲ್ ಟು ದ ಪವರ್ ಆಫ್ 5 ಮೈನಸ್ 1. ಸೊ ಇದು 1 ಆಯಿತು, ಇದು 1 ಆಯಿತು, ಇದು 9/10 ಹೋಲ್ ಟು ದ ಪವರ್ ಆಫ್ 5 ಪ್ಲಸ್ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನೀವು 1/2 9 to the power of 4 ಬಂದೇ ಬರುತ್ತೆ. ಸಿ ನಿಮಗೆ ಇಲ್ಲಿ 2 ಪಾಸಿಬಿಲಿಟಿ ಇದೆ ಅಂತ ಗೊತ್ತಾದ್ಮೇಲೆ ಇಲ್ಲಿ ಪ್ಲಸ್ ಮಿಡಲಲ್ಲಿ ಬಂದೇ ಬರುತ್ತೆ. ನಮಗೆ ಯಾವ ಆಪ್ಷನಲ್ಲೂ ಅದು ಕಾಣಿಸ್ತಾ ಇಲ್ಲ ಅಂದರೆ ನೀವು ಧೈರ್ಯವಾಗಿ ಏನು ಮಾಡ್ಬೋದು? ಆಪ್ಷನ್ ಸಿನ ಟಿಕ್ ಮಾಡ್ಬೋದು ವಿತೌಟ್ ಸಾಲ್ವ್ ಮಾಡೋ ಅವಶ್ಯಕತೆನೇ ಇಲ್ಲ. ಡೈರೆಕ್ಟಾಗಿ ಆಪ್ಷನ್ ನೋಡಿ ಟಿಕ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು ಮುಂದಕ್ಕೆ. ಸೊ ಇದು ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಮೇಲೆ ಕೇಳಿರೋ ಕ್ವಶನ್. ಇದಿಷ್ಟು 2017 ಬಂದ್ಬಿಟ್ವು ಆಲ್ರೆಡಿ. ಓಕೆ, ಸಿ ನಿಮಗೆ ಹೊಸ ಸಿಲೆಬಸ್ 2014ಇಂದಾನೇ ಇದಿರೋದಾಯ್ತಾ? 2004ಇಂದ ಪ್ರಾಬಬಿಲಿಟಿ ಇಲ್ಲ ನಿಮಗೆ, 14ಇಂದ ಮಾತ್ರ ಇರೋದು. ಇದೊಂದು ಕ್ವಶನ್ನು ಸರಿ ಮಾಡಿ. 2 events A and B will be independent. ಯಾವಾಗ? 2 events A and B will be independent when A intersection B is equal to what? Probability of A into probability of B. ಯಾವ ಆಪ್ಷನಲ್ಲಿದೆ ಹುಡುಕಿ. ಪ್ಲಸ್ ಬರಲ್ಲ, ಬಿಕಾಸ್ ಇಂಟು ಬರಬೇಕು. ಇಲ್ಲಿ ಇಂಟರ್ಸೆಕ್ಷನ್ ಇಲ್ಲ, ತೆಗೆದಾಕ್ಬಿಡಿ. ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಆಗೋದೇ ಇಲ್ಲ. ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಆದರೆ ಇಂಟು ಬರಲ್ಲ, ಪ್ಲಸ್ ಬಂದುಬಿಡುತ್ತೆ. ಉಳ್ಕೊಂಡಿರೋದು ಇದು ಒಂದೇ ಅಲ್ವಾ? ಇವರಲ್ಲಿ ಎ ಇಂಟರ್ಸೆಕ್ಷನ್ ಬಿ ಬದಲು ಏನು ಕೊಟ್ಟಿದ್ದಾರೆ? ಈ ಥರ ನಿಮ್ಮನ್ನ ಕನ್ಫ್ಯೂಸ್ ಮಾಡೋಕ್ಕೆ ಹಿಂಗೆ ಕೊಟ್ಟಿದ್ದಾರಪ್ಪ. ಪ್ರಾಬಬಿಲಿಟಿ ಆಫ್ ಎ ಕಾಂಪ್ಲಿಮೆಂಟ್ ಕ್ಯಾನ್ ಬಿ ರಿಟರ್ನ್ ಆಸ್ ವಾಟ್? ಫಸ್ಟು ಹೇಳ್ಕೊಟ್ಟೆ, 1 ಮೈನಸ್ ಪ್ರಾಬಬಿಲಿಟಿ ಆಫ್ ಎ ಬರೀಬೋದಾ? ಪ್ರಾಬಬಿಲಿಟಿ ಆಫ್ ಎನ 1 ಮೈನಸ್ ಪ್ರಾಬಬಿಲಿಟಿ ಆಫ್ ಎ ಕಾಂಪ್ಲಿಮೆಂಟ್, ಮತ್ತು ಇದು 1 ಮೈನಸ್ ಪ್ರಾಬಬಿಲಿಟಿ ಆಫ್ ಬಿ ಕಾಂಪ್ಲಿಮೆಂಟ್. ಅಷ್ಟೇ ಅವರು ಕೊಟ್ಟಿದ್ದಾರೆ. ಸೊ ಆಪ್ಷನ್ ಬಿ. ಅಥವಾ ನಿಮ್ಗೆ ಅದು ಗೊತ್ತಾಗಿಲ್ಲ ಅಂದ್ಕೊಳ್ಳಿ, ಆಪ್ಷನ್ಸ್ ಹುಡುಕಿ. ಪ್ಲಸ್ ಬರಲ್ಲ, ನಮಗೆ ಬೇಸಿಕ್ ಡೆಫಿನೇಷನ್ ಗೊತ್ತಿದೆ, ಎಲಿಮಿನೇಟ್ ಮಾಡ್ಕೊಂಡು ಮಾಡ್ಬೋದು. ಸೊ ದೆನ್ ಓಕೆ,
ಲಾಸ್ಟ್ ಕ್ವೆಶನ್ ಫಾರ್ ದಿ ಡೇ. ಇದಕ್ಕೆ ಆನ್ಸರ್ ಹೇಳ್ಬಿಡಿ, ಐ ವಿಲ್ ವೈಂಡ್ ಅಪ್. ಇನ್ನೇನು ನಾಳೆ ಮುಗ್ದೋಗ್ಬಿಡುತ್ತೆ ಈ ಚಾಪ್ಟರ್, ಸಿಕ್ಕಾಬಿಟ್ಟು ಚಿಕ್ಕ ಚಾಪ್ಟರ್ ಇದು. ಆ್ಯಂಡ್ ಕ್ವೆಶನ್ಸ್ ಫಾಸ್ಟಾಗಿ ಆಗ್ತಾ ಇದೆ ನೋಡಿ. ಯಾ, ದ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್, ಫೈಂಡ್ ದಿ ವ್ಯಾಲ್ಯೂ ಆಫ್ ಕೆ. ಪಟ್ 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 ಎಸ್ ಆನ್ಸರ್ ಹೇಳಿ. ಆ್ಯಂಡ್ ಥಿಂಕ್ ಇದು ರಿಪೀಟೆಡ್ ಅನ್ಸುತ್ತೆ. 0.2 ಬರಬೇಕು ಆನ್ಸರು. 0.2 ಬರ್ತಿದೆ ಸರ್, ಅದೇ ನಮ್ಮ 0.2 ಬರಬೇಕು. ಇಲ್ಲಿ ಟೈಪಿಂಗ್ ಎರರ್ ಇರುತ್ತೆ. ಸೊ 0.2 ಬಂದಿಲ್ಲ ಅಂದ್ಕೊಳ್ಳಿ, ಅದಕ್ಕೆ ನಿಯರ್ ಬೈ ಯಾವುದಿದೆ? 0.3. ಸೊ ಅದಕ್ಕೆ ನಿಯರ್ ಬೈಗೆ ಟಿಕ್ ಮಾಡಿಬಿಡಿ ಅಷ್ಟೇ. ಸೊ 17 ಕ್ವೆಶನ್ಸ್ ಮಾಡಿದ್ವಿ, ಮೀನ್ಸ್ ವಿ ಹ್ಯಾವ್ ಸಾಲ್ವ್ಡ್ ಅಪ್ ಟು 2017. ಆಯಿತಾ? ಪರ್ಮಿಟೇಷನ್ ಕಾಂಬಿನೇಷನ್ದು ನಾನು ಬರೋದು ಹೇಳ್ಕೊಡ್ತೀನಿ ನೋಡಿ. 2014, 15, 16, 17 ಎಷ್ಟು ವರ್ಷ? 4 ವರ್ಷದ ಪೇಪರ್ ಮಾಡಿದ್ದೀವಿ. ಎಷ್ಟು ಕ್ವೆಶನ್ಸು? 17. ಅಂದರೆ ಅಪ್ರಾಕ್ಸಿಮೇಟಾಗಿ ನೀವು ಆ್ಯಾವ್ರೇಜ್ ತೊಗೊಳ್ಳಿ, ಎಷ್ಟು ಬರುತ್ತೆ? 17/4 ಅಂದರೆ ಎಷ್ಟು ಬಂತು? 16.25 ಅಲ್ಲ, 16.25 ಎಷ್ಟೊಂದು 16 ಕ್ವೆಶನ್ಸ್, ಸಾರಿ 4. ಅಪ್ರಾಕ್ಸಿಮೇಟಾಗಿ ಆ್ಯಾವ್ರೇಜ್ ಎಷ್ಟು ಬರುತ್ತೆ? 4. ಅಂದರೆ ಎವ್ರಿ ಇಯರ್ 4 ಕ್ವೆಶನ್ ಕೇಳ್ತಾ ಇದ್ದಾರೆ ಪ್ರಾಬಬಿಲಿಟಿಯಿಂದ. ಇದು ಬಿಫೋರ್ ಡಿಲೀಟಿಂಗ್ ಯುವರ್ ಸಿಲೆಬಸ್. ಇವಾಗ ಸಿಲೆಬಸ್ ಡಿಲೀಟ್ ಮಾಡಿರೋದ್ರಿಂದ ನನ್ನ ಗೆಸ್ ಪ್ರಕಾರ 5 to 6 ಕ್ವೆಶನ್ ಬರ್ಬೋದು. ಅದು ಈಸಿಯಾಗಿರುತ್ತೆ. ನೋಡ್ತಿದ್ದೀರಿ ಅಲ್ವಾ ಯಾವ ಲೆವೆಲ್ ಆಫ್ ಡಿಫಿಕಲ್ಟಿ ಇದೆ. ಆ್ಯಂಡ್ ಕಾನ್ಸೆಪ್ಟ್ಸ್ ರಿಪೀಟ್ ಮಾಡ್ತಾನೇ ಇದ್ದಾರೆ, ಅಬ್ಸರ್ವ್ ಮಾಡಿ. ಎಲ್ಲ ಇಯರಲ್ಲೂ ಇನ್ನೂ ಏನು ದೇವ್ರಂಥ ವ್ಯಕ್ತಿಗಳು CET ಪ್ರಿಪೇರ್ ಮಾಡೋರು ನೋಡಿ. ಸೇಮ್ ಕ್ವೆಶನ್. ವಿ ಸ್ಟಾರ್ಟೆಡ್ ವಿತ್ ದ ಪ್ರಾಬಬಿಲಿಟಿ ಚಾಪ್ಟರ್. ಪ್ರಾಬಬಿಲಿಟಿನಲ್ಲಿ ವಿ ಹ್ಯಾವ್ ಸಾಲ್ವ್ಡ್ ಕ್ವೆಶನ್ಸ್ ಅಪ್ ಟು 14 ಇನ್ ಅವರ್ ಪ್ರೀವಿಯಸ್ ಕ್ಲಾಸ್. ಸೊ ಇವತ್ತು ನಾವು ಮಾಡೋದು 2017ಇಂದ ಕಂಟಿನ್ಯೂ ಮಾಡ್ತೀನಿ ನೋಡಿ. ತುಂಬ ಸಿಂಪಲ್ ಚಾಪ್ಟರ್ ಇದು. ನಿಮ್ಗೆ ಆಲ್ಮೋಸ್ಟ್ 3 to 5 ಕ್ವೆಶನ್ಸ್ ಬರೋ ಚಾನ್ಸಸ್ ಇದೆ. ಮಿನಿಮಮ್ 3 ಅಂತೂ ಬರುತ್ತೆ. ಆ್ಯಂಡ್ ಕ್ವೆಶನ್ಸ್ ಕೂಡ ತುಂಬ ಸಿಂಪಲಾಗಿ ಕೇಳ್ತಾರೆ. ಬೇಸಿಕ್ ನಿಮ್ಗೊಂದು ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಸಾಕು. ಸೊ ಇವಾಗ ನೋಡಿ ಕ್ವೆಶನ್ ನಂಬರ್ 15 ನೋಡಿ. ಕ್ವೆಶನ್ ನಂಬರ್ 15 ಈಸ್ ಡಿಲೀಟೆಡ್, ಸಿಲೆಬಸ್ಸಲ್ಲಿ ಇಲ್ಲ ನಿಮಗೆ, ಬಟ್ ಕೇಳಿದ್ರು ಮಾಡ್ಬೋದು ಅಂತ ಏನು ಕಷ್ಟ ಏನಿಲ್ಲ. ಏನಿದೆ? ಎ ಬಾಕ್ಸ್ ಆಸ್ 100 ಪೆನ್ಸ್ ಆಫ್ ವಿಚ್ 10 ಡಿಫೆಕ್ಟಿವ್. ಲಾಸ್ಟ್ ಕ್ಲಾಸ್ ನೆನ್ಪು ಮಾಡ್ಕೊಳ್ಳಿ, ಸೇಮ್ ಕ್ವೆಶನ್ ಕೇಳಿದರು, ಬಟ್ ಅಲ್ಲಿ ಪೆನ್ ಬದಲಾಗಿ ನೀವೇನಾದರೂ ಸ್ವಲ್ಪ ಮೇಲೋಗಿ ನೋಡಿದ್ರೆ ಮತ್ತು ಅಲ್ಲಿ ಪೆನ್ ಬದಲಾಗಿ ದೇ ಹ್ಯಾಡ್ ಆಸ್ಕ್ಡ್ ಎ ಬಾಕ್ಸ್ ಕಂಟೈನ್ಸ್ ಬಲ್ಬ್ಸ್. ಬಲ್ಬ್ ಅನ್ನೋ ವರ್ಡ್ ಬದಲು ಇಲ್ಲಿ ಪೆನ್ ಅನ್ನೋ ವರ್ಡನ್ನ ಸೇರಿಸ್ಕೊಂಡಿದ್ದಾರೆ. ಅಂದರೆ ರಿಪಿಟೇಷನ್ ಆಫ್ ದಿ ಕ್ವೆಶನ್ ಅಷ್ಟೇ. ಸರಿ, ನಾನು ಸೊ ಎ ಬಾಕ್ಸ್ ಹ್ಯಾಸ್ 100 ಪೆನ್ಸ್ ಆಫ್ ವಿಚ್ 10 ಆರ್ ಡಿಫೆಕ್ಟಿವ್. ಸೊ ಈಗ ನಾವು ಡಿಫೆಕ್ಟಿವ್ ಪೆನ್ನ P ಅಂತ ತೊಗೊಳ್ತೀವಿ ಅಂದ್ಕೊಳ್ಳಿ. ಸೊ ಎಷ್ಟು ಬರುತ್ತೆ? 10 ಪೆನ್ಸ್ ಆರ್ ಡಿಫೆಕ್ಟಿವ್ ಔಟ್ ಆಫ್ 100. ಎಷ್ಟು ಬರುತ್ತೆ? 1/10. ಹಾಗಾದರೆ ನಾನ್ ಡಿಫೆಕ್ಟಿವ್ ಎಷ್ಟು ಬರುತ್ತೆ? ಗುಡ್, 9/10. ಕರೆಕ್ಟ್ ಅಲ್ವಾ? 10 ಪೆನ್ ಇದೆ ಅಂದ್ಕೊಳ್ಳಿ. ಸಾರಿ, ಈಗ ಸಿಂಪಲಾಗಿ ಹೆಂಗೆ ಮಾಡ್ಬೋದು ಇದು? ನಾವು Q ಹಿಂಗೆ ಮಾಡ್ತೀವಿ ಅಂದರೆ 1 - P ಅಂತ. ದಟ್ಸ್ ನಥಿಂಗ್ ಬಟ್ 1 - 1/10. ಸಿಂಪ್ಲಿಫೈ ಮಾಡಿದ್ರೆ 9/10 ಬರುತ್ತೆ. ಬಟ್ ನಾವು ಮಾಡ್ಬೋದು, ಇದೆಲ್ಲ ಮಾಡೋ ಅವಶ್ಯಕತೆ ಇಲ್ಲ ನೋಡಿ. ಇಲ್ಲಿ 1/10 ಬಂತಾ? Q ಎಷ್ಟು ಬರುತ್ತೆ? 9/10. ಬಿಕಾಸ್ ಇಲ್ಲಿ 1ಗೆ ಎಷ್ಟು ಆ್ಯಡ್ ಮಾಡಿದ್ರೆ 10 ಆಗುತ್ತೆ ನೋಡ್ಕೊಳ್ಳಿ. ಸೊ ಇಲ್ಲಿ 1/10 ಇದೆಯಲ್ಲ, 1ಗೆ ಎಷ್ಟು ಆ್ಯಡ್ ಮಾಡಬೇಕು? 9. ಸೊ 9/10 ಈ ಥರ ನೆನ್ಪಿಟ್ಕೋಬೇಕು. ನಮಗೆ ಸಿಂಪ್ಲಿಫೈ ಮಾಡೋಕ್ಕಾಗಲ್ಲ ನಮಗೆ. P ಗೊತ್ತಾಯಿತು, Q ಗೊತ್ತಾಯಿತು. ದ ಪ್ರಾಬಬಿಲಿಟಿ ದಟ್ ಔಟ್ ಆಫ್ 5 ಪೆನ್ಸ್. ಸೊ ಎಷ್ಟು ಪೆನ್ಸ್ ನೀವು ತೊಗೋತಿರೋದು ಇವಾಗ? 5 ಪೆನ್ ತೊಗೋತಿದ್ದೀರಾ. ಡ್ರಾನ್ 1/1 ವಿತ್ ರೀಪ್ಲೇಸ್ಮೆಂಟ್. ಸೊ ವಿತ್ ರೀಪ್ಲೇಸ್ಮೆಂಟ್ ಅಂದರೆ ಏನಾಯಿತು? ಸೊ ನೀವೊಂದು ಪೆನ್ಗಳನ್ನ ತೆಗಿತಾ ಇದ್ದೀರಾ, 1, 2, 3 ಅಂತ. ಸೊ ಒಂದು ಪೆನ್ ತೆಗಿತೀರಾ, ನೋಡ್ತೀರಾ, ಮತ್ತು ಆ ಪೆನ್ನ ರೀಪ್ಲೇಸ್ ಮಾಡ್ತೀರಾ. ಸೊ ಟೋಟಲ್ ಕೌಂಟ್ ಅಷ್ಟೇ ಇರುತ್ತೆ, ಚೇಂಜ್ ಆಗಲ್ಲ. ಬಿಕಾಸ್ ಆ ಪೆನ್ ತೊಗೊಂಡು ನೀವು ಹೋಗ್ತಾ ಇಲ್ಲ, ತೊಗೊಂಡು ನೋಡ್ಬಿಟ್ಟು ಮತ್ತೆ ಅದಕ್ಕೆ ಆಗ್ತಾ ಇದ್ದೀರಾ. ಸೊ ವಿತ್ ರೀಪ್ಲೇಸ್ಮೆಂಟ್ ದ ಪ್ರಾಬಬಿಲಿಟಿ ಅಟ್ ಮೋಸ್ಟ್ ಒನ್ ಡಿಫೆಕ್ಟಿವ್ ಅಂದರೆ ಏನಪ್ಪ? ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಕಾಲೇಜಲ್ಲಿ ಒಂದು ಮಿಡ್ ಟರ್ಮ್ ಕೊಡ್ತಾರೆ ಅಂದ್ಕೊಳ್ಳಿ. ಮ್ಯಾಥ್ಸ್ ಸಬ್ಜೆಕ್ಟಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಮಾರ್ಕ್ಸ್ ಇರುತ್ತೆ? 100. ಅಂದರೆ ಮ್ಯಾಥ್ಸಲ್ಲಿ 100 ಮಾರ್ಕ್ಸ್ ಅನ್ನೋದೇ ಮ್ಯಾಕ್ಸಿಮಮ್. ಅದಕ್ಕಿಂತ ಜಾಸ್ತಿ ಕೊಡೋದೇ ಇಲ್ಲ. ನೀವು ಬೇಕಾದ್ರೆ 150 ಮಾರ್ಕ್ಸಿಗೆ ಬರೀರಿ, ಕೊಡಲ್ಲ. ಮ್ಯಾಕ್ಸಿಮಮ್ ಎಷ್ಟು ಕೊಡ್ತಾರೆ? 100. ಈ ಮ್ಯಾಕ್ಸಿಮಮ್ನೇ ನಾವೇನಂತ ಕರಿತೀವಿ? ಅಟ್ಮೋಸ್ಟ್. ಸೊ ನಿಮಗೆ ಅಟ್ಮೋಸ್ಟ್ ಎಷ್ಟು ಬರ್ಬೋದು? 100 ಬರ್ಬೋದು. 100 ಬರುತ್ತಾ? ಅಟ್ಮೋಸ್ಟ್ 100. 100ಗಿಂತ ಜಾಸ್ತಿ ಬರೋಲ್ಲ. ಬಟ್ ಒಂದು ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ನಮಗೆ 90 ಬರ್ಬೋದು, 85 ಬರ್ಬೋದು, ಯಾಕೆ ಜಸ್ಟ್ ಪಾಸ್ 35 ಆಗ್ಬೋದು, ಫೇಲ್ 0 ಆಗ್ಬೋದು. ಅಟ್ಮೋಸ್ಟ್ 100 ಅಂದರೆ ಏನರ್ಥ? 0 ಇಂದ 100.
0ಇಂದ 100 ಕರೆಕ್ಟ್ ಅಲ್ವಾ? ಸೊ ಅಟ್ ಮೋಸ್ಟ್ ಅಂದರೆ ಅದಕ್ಕಿಂತ ಜಾಸ್ತಿ ಬರಲ್ಲ, ಬಟ್ ಅದಕ್ಕಿಂತ ಕಡಿಮೆ ಬರ್ಬೋದು, 0ನೂ ಬರ್ಬೋದು. ಇವ್ರು ಏನು ಕೇಳ್ತಿದ್ದಾರೆ, ನಮ್ಮ ಹತ್ರ 10 ಪೆನ್ ಇದೆ, ಆ 10 ಪೆನ್ನಲ್ಲಿ ಅವ್ರು ಏನು ಕೇಳ್ತಿದ್ದಾರೆ, ಅಟ್ ಮೋಸ್ಟ್ 1 ಡಿಫೆಕ್ಟಿವ್. ಅಟ್ ಮೋಸ್ಟ್ 1 ಡಿಫೆಕ್ಟಿವ್ ಅಂದರೆ ಅರ್ಥ ಏನು? ಯಾವುದು ಡಿಫೆಕ್ಟ್ ಇಲ್ಲದೆ ಇರೋದು ಅಲ್ವಾ, ಪ್ಲಸ್ 1 ಡಿಫೆಕ್ಟ್ ಇರೋದು, ಪ್ಲಸ್ 2 ಡಿಫೆಕ್ಟ್ ಇರೋದು, ಪ್ಲಸ್ 3 ಡಿಫೆಕ್ಟ್ ಇರೋದು. ಬಟ್ ನಾನು 3 ಮಾಡೋದೇ ಇಲ್ವಲ್ಲ, ಯಾಕೆ ಮಾಡಲ್ಲ ಹೇಳಿ? ಅವ್ರು ಕೇಳ್ತಿರೋದು ಎಷ್ಟು? ಅಟ್ ಮೋಸ್ಟ್ 1 ಡಿಫೆಕ್ಟಿವ್. ಮ್ಯಾಕ್ಸಿಮಮ್ 1 ಡಿಫೆಕ್ಟಿವ್ ಇರಬೇಕು, ಮ್ಯಾಕ್ಸಿಮಮ್ 1. ಮ್ಯಾಕ್ಸಿಮಮ್ 1 ಅಂದರೆ ಅರ್ಥ ಏನಪ್ಪ? 1 ಇರಬೇಕು ಅಥವಾ 1ಗಿಂತ ಕಡಿಮೆ ಏನು 0. 1 ಇರಬೇಕು ಅಥವಾ 1ಗಿಂತ ಕಡಿಮೆ 0. ಇದು ನೋಡಿದ ತಕ್ಷಣ ನೀವು ಆಪ್ಷನ್ಸ್ನ ನೋಡಿ ನಾನು ಪಟ್ ಅಂತ ಸಿ ಅಂತ ಟಿಕ್ ಮಾಡ್ಬೋದಾ? ಯಾಕೆ ಗೊತ್ತಾ? ಇನ್ನು ಯಾವ ಆಪ್ಷನಲ್ಲೂ ನನಗೆ 2 ಆಪ್ಷನ್ಸ್ ಇಲ್ಲ, ಪ್ಲಸ್ ಇಲ್ಲವೇ ಇಲ್ಲ. ಬೇಕಾದ್ರೆ ಚೆಕ್ ಮಾಡೋಣ. P = x(0) ಅಂದರೆ, ಸೊ ಪ್ರಾಬಬಿಲಿಟಿ ಆಫ್ ಸಮ್ ರ್ಯಾಂಡಮ್ ವೇರಿಯಬಲ್ x ಅಂದರೆ ಏನು ಬರುತ್ತೆ? NCR P⁻r Q⁻n−r. ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿ. n ಅಂದರೆ 5 ಇದೆ, C ಎಷ್ಟಿದೆ ಇಲ್ಲೋ 0, ಮತ್ತು P⁻0, Q ಅಂದರೆ ಎಷ್ಟಿದೆ 9/10 ⁻5 - 0 ಪ್ಲಸ್ n C1 P⁻1 ಇಂಟು Q ಅಂದರೆ ಎಷ್ಟು 9/10 5 - 1. So you can write this as 5C0 ಅಂದರೆ 1, P⁻0 ಅಂದರೆ 1, 9/10 ⁻5 ಪ್ಲಸ್ NC1 ಅಂದರೆ n ಅಂದರೆ 5 ಆಯಿತು, 5C1 ಅಂದರೆ ಎಷ್ಟಾಯಿತು 5 ಆಗುತ್ತೆ. ಅಥವಾ ಸಿಂಪ್ಲಿಫೈ ಮಾಡೋಣ ಅದನ್ನು, ಇದು ಪಿನ ಸಿಂಪ್ಲಿಫೈ ಮಾಡಿ ನಿಮ್ಗೆ ಒಟ್ಟಿನಲ್ಲಿ ಆನ್ಸರ್ ಸಿಕ್ತಲ್ಲ. ಸಿಂಪ್ಲಿಫೈ ಮಾಡಿದ್ರೆ ಇದೇ ಬರುತ್ತೆ. ಏನಕ್ಕೆ ಸಿಂಪ್ಲಿಫೈ ಮಾಡ್ತೀರಾ? ಬೇಕಾದ್ರೆ ಮಾಡ್ಕೊಳ್ಳಿ, CETನಲ್ಲಿ ಟೈಮ್ ಸೇವ್ ಮಾಡಿದವ್ರು ಬುದ್ಧಿವಂತ ಆಯ್ತಲ್ಲ. ಸೊ ಅದನ್ನು ಬೇಕಾದ್ರೆ ಸಿಂಪ್ಲಿಫೈ ಮಾಡಿ ಇಟ್ಕೊಳ್ಳಿ, ವಿಲ್ ಗೆಟ್ ಯುವರ್ ಆನ್ಸರ್. ನೆಕ್ಸ್ಟು ನೋಡಿ, 2 events ಆರ್ ಇಂಡಿಪೆಂಡೆಂಟ್. ಯಾವಾಗ? ನಿನ್ನೆ ತಾನೇ ಡಿಸ್ಕಸ್ ಮಾಡಿದ್ವಿ. ಸೊ ವೆನ್ ಕ್ಯಾನ್ ಯು ಕಾಲ್ 2 events ಆಸ್ ಇಂಡಿಪೆಂಡೆಂಟ್? ಸಿ 2 events ಆರ್ ಇಂಡಿಪೆಂಡೆಂಟ್ ಇಫ್ ಪ್ರಾಬಬಿಲಿಟಿ ಆಫ್ A ಇಂಟರ್ಸೆಕ್ಷನ್ B is equal to probability of A into probability of B. ಆವಾಗ ಮಾತ್ರ ನಾವು 2 ಇವೆಂಟ್ಸ್ನ ಇಂಡಿಪೆಂಡೆಂಟ್ ಅಂತ ಕರಿತೀವಿ. ಇಲ್ಲಿ ಈ ರಿಲೇಷನ್ನ ಇಟ್ಕೊಂಡು ನಾವು ಆಪ್ಷನ್ಸ್ನ ಹುಡ್ಕೊಂಬರೋಣ. ಇಲ್ಲಿ ನೋಡಿ, ಅಲ್ಲಿ ಇಂಟು ಬರಬೇಕು, ಇಲ್ಲಿ ಪ್ಲಸ್ ಇದೆ, ಆಗೋದಿಲ್ಲ, ಇದು ಆಗೋದಿಲ್ಲ. ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಂದರೆ ಇಂಡಿಪೆಂಡೆಂಟು ನಂಗೆ ಯಾಕೋ ಸಿಂಕ್ ಆಗ್ತಾಯಿಲ್ಲ. ಇನ್ನಿರೋದು ಈ ಆಪ್ಷನ್ ಒಂದು, ಇದಕ್ಕೆ ಟಿಕ್ ಹಾಕ್ತೀನಿ. ಏನು ಸಿಂಪಲ್ ನೋಡಿ, ಅವರು ಈ ಥರ ಕೊಡೋ ಬದಲು ಏನು ಕೊಟ್ಟಿದ್ದಾರೆ? P ಆಫ್ A ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ B ಕಾಂಪ್ಲಿಮೆಂಟ್. A ಕಾಂಪ್ಲಿಮೆಂಟ್ ಹೆಂಗೆ ಬರೀತೀರಾ? A ಕಾಂಪ್ಲಿಮೆಂಟ್ ಕ್ಯಾನ್ ಬಿ ರಿಟರ್ನ್ ಆಸ್ 1 - ಪ್ರಾಬಬಿಲಿಟಿ ಆಫ್ A, ಕರೆಕ್ಟಾ? ಇಂಟು B ಪ್ರಾಬಬಿಲಿಟಿ ಆಫ್ B ಕಾಂಪ್ಲಿಮೆಂಟ್ ಹೆಂಗೆ ಬರೀಬೋದು? 1 - ಪ್ರಾಬಬಿಲಿಟಿ ಆಫ್ B. ಎರಡೂ ಒಂದೇ ತಾನೇ. ಇಲ್ಲಿ ಕಾಂಪ್ಲಿಮೆಂಟಲ್ಲಿ ಕೊಟ್ಟಿರೋದ್ರಿಂದ ನಾವು ಕಾಂಪ್ಲಿಮೆಂಟಲ್ಲೇ ತೊಗೋತೀವಿ. ಇದು ನಿಂಗೆ ಬರೆಯೋ ಬದಲು ನಾನು ಪ್ರಾಬಬಿಲಿಟಿ ಆಫ್ A ಕಾಂಪ್ಲಿಮೆಂಟ್ ಇಂಟು ಪ್ರಾಬಬಿಲಿಟಿ ಆಫ್ B ಕಾಂಪ್ಲಿಮೆಂಟ್ ಅಂತಲೂ ಬರೀಬೋದು. ಬಿಕಾಸ್ ವಿ ನೋ ದ್ಯಾಟ್ probability of A plus probability of A complement will be equal to 1. ಕರೆಕ್ಟ್ ತಾನೇ? ಎಲ್ಲ ಒಂದೇ ತಾನೇ. A ಕಾಂಪ್ಲಿಮೆಂಟ್ ಇರೋದ್ರಿಂದ A ಕಾಂಪ್ಲಿಮೆಂಟ್, B ಕಾಂಪ್ಲಿಮೆಂಟ್ ಇರೋದ್ರಿಂದ B ಕಾಂಪ್ಲಿಮೆಂಟ್. ಇವೆರಡರಲ್ಲಿ ಯಾನ್ ಬೇಕಾದ್ರೂ ಕೊಡ್ಬೋದು. ಸೊ ನಮಗೆ ಹೇಗೆ ಕೊಟ್ಟಿದ್ದಾರೆ, ಟಿಕ್ ಮಾಡ್ಕೊಂಡು ಹೋಗೋದು ಅಷ್ಟೇ. ಸೊ ಕ್ವಶನ್ ನಂಬರ್ 17 ನೋಡಿ. ಕ್ವಶನ್ ನಂಬರ್ 17 ಕೂಡ ತುಂಬ ಸಿಂಪಲ್ ಕ್ವಶನ್ ಇದು. 0.3 ಇದು ಆಯಿತಾ. ಸೊ ಈಗ ಸಾಲ್ವ್ ಮಾಡಿ. ನಿನ್ನೆ ಡಿಸ್ಕಸ್ ಮಾಡೋದ್ವಲ್ಲ, 0.3 ಪ್ಲಸ್ ನೋಡಿ, ಮೈಂಡಲ್ಲೇ ಮಾಡಿ. K plus K 2K, 2K plus 2K 4K must be equal to 1. So 4K is equal to 1 minus 0.3. So 4K is equal to 0.7. So K is equal to 0.7/4. We'll get 4 1s are 4, 3 ಕ್ಯಾರಿ ಆಗುತ್ತೆ. 3 ಕ್ಯಾರಿ ಆದರೆ ಎಷ್ಟಾಗ್ಬಿಡುತ್ತೆ? ಅದು 0 ಹಾಕ್ತೀವಿ. ದೆನ್ 0.14, that will be your answer. ಅಷ್ಟೇ. ಬೇಕಾದ್ರೆ ಸಾಲ್ವ್ ಮಾಡಿ ನೋಡ್ಕೊಳ್ಳಿ. 4 1s are 4 ಆಯಿತು, 3 ಕ್ಯಾರಿ ಆಗುತ್ತೆ. 3 ಕ್ಯಾರಿ ಆಗ್ಬಿಟ್ರೆ 30 ಆಗ್ಬಿಡುತ್ತೆ. 30 ಅಂದ್ಬಿಟ್ರೆ ನಮ್ಗೆ ಇಲ್ಲಿ 0.1 ಬರಲೇಬೇಕಲ್ಲ. ಸೊ 0.1 ಇರೋದು ಒಂದೇ ಆಪ್ಷನ್ ಯಾವುದು? 0.14. ನೆಕ್ಸ್ಟ್, ದ ನಂಬರ್ ಆಫ್ ವೇಸ್. ಇದು ಪರ್ಮುಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ ಬೈ ಮಿಸ್ಟೇಕ್ ಇಲ್ಲಿ ಬಂದಿದೆ. ಸೊ ವಿಲ್ ಡಿಸ್ಕಸ್ ಇನ್ ದಟ್ ಚಾಪ್ಟರ್. ನೆಕ್ಸ್ಟ್ ಈ ಕ್ವೆಶನ್ ನೋಡಿ. ದಿಸ್ ಕ್ವೆಶನ್ ಇಸ್ ಬೇಸ್ಡ್ ಆನ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇವೆಂಟ್ಸ್. ಸಿ ವಾಟ್ ಆರ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇವೆಂಟ್ಸ್ ಅನ್ಕೊಳ್ಳಿ. ಈಗ ನಮ್ಮ ಹತ್ರ ಒಂದು ಸ್ಯಾಂಪಲ್ ಸ್ಪೇಸ್ ಇದೆ. ಇದರಲ್ಲಿ ಎಷ್ಟೊಂದು ಇವೆಂಟ್ಸ್ ಇರ್ಬೋದು. ಲೆಟ್ಸ್ ಸೇ ದಿಸ್ ಇಸ್ ಮೈ ಈವೆಂಟ್ ಎ, ದಿಸ್ ಇಸ್ ಮೈ ಈವೆಂಟ್ ಬಿ. ನನಗೆ ಈವೆಂಟ್ ಎನಲ್ಲಿ 2 4 ಇದೆ, ಈವೆಂಟ್ ಬಿನಲ್ಲಿ AB ಇದೆ ಅಂದ್ಕೊಳ್ಳಿ. ಇವಾಗ ನೀವು ನೋಡಿದ ತಕ್ಷಣವೇ ಹೇಳ್ಬೋದು
ಎ ಮತ್ತು ಬಿನಲ್ಲಿ ದೇ ಡೋಂಟ್ ಹ್ಯಾವ್ ಎನಿಥಿಂಗ್ ಕಾಮನ್. ಸೊ ಏನಾದರೂ ಕಾಮನ್ ಇದೆಯಾ? ನೋ ಕಾಮನ್, ರೈಟ್? ಎಕ್ಸ್ಕ್ಲೂಸಿವ್ ಅಂದ್ರೇ ಏನರ್ಥ? ಈಗ ಟಿ ವಿಗಳಲ್ಲಿ ಹಾಕಿರ್ತಾರೆ TV9 ಎಕ್ಸ್ಕ್ಲೂಸಿವ್, BTV ಎಕ್ಸ್ಕ್ಲೂಸಿವ್ ಅಂದ್ರೇನು? ಅವರಲ್ಲಿ ಮಾತ್ರ ಕ್ಲಿಪ್ಪಿಂಗ್ ಇದೆ, ಅವರೇ ಅದನ್ನು ಶೂಟ್ ಮಾಡಿದ್ದಾರೆ ಅಂತ. ಎಕ್ಸ್ಕ್ಲೂಸಿವ್ ಅಂದರೆ ನಮ್ಮ ಹತ್ರ ಮಾತ್ರ ಇರುತ್ತೆ, ಅಥವಾ ನನ್ನ ಹತ್ರ ಇರೋ ಒಂದು ವಸ್ತು ನಿಮ್ಮ ಹತ್ರ ಇರೋದಿಲ್ಲ. ದಟ್ಸ್ ಕಾಲ್ಡ್ ಎಕ್ಸ್ಕ್ಲೂಸಿವ್ಲಿ, ಸರಿನಾ? ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಂದ್ರೇನು? ಏನೂ ಕಾಮನ್ ಇರಲ್ಲ. ಈ ಥರ ನೀವೇನಾದರೂ ವೆನ್ ಡಯಾಗ್ರಾಮ್ ಹಾಕಿದ್ರೆ ಇದು ಕಾಮನ್ ಆಯಿತು. ನಮಗೇನು ಕಾಮನ್ ಇಲ್ಲ ಅಂತ ಅಂದ್ಕೊಳ್ಳಿ, ದೇ ಆರ್ ಕಾಲ್ಡ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇವೆಂಟ್ಸ್. ಸೊ ನೀವು ಫಸ್ಟ್ PUC ನಲ್ಲಿ ಅಥವಾ 10th ಅಲ್ಲಿ ಓದಿರ್ತೀರಾ, ನೆನ್ಪು ಮಾಡ್ಕೊಳ್ಳಿ. ಸೊ ಪ್ರಾಬಬಿಲಿಟಿ ಆಫ್ A ಯೂನಿಯನ್ B ವಿಲ್ ಬಿ ಈಕ್ವಲ್ ಟು ಪ್ರಾಬಬಿಲಿಟಿ ಆಫ್ A ಪ್ಲಸ್ ಪ್ರಾಬಬಿಲಿಟಿ ಆಫ್ B ಮೈನಸ್ ಪ್ರಾಬಬಿಲಿಟಿ ಆಫ್ A ಇಂಟರ್ಸೆಕ್ಷನ್ B. ಸಿನ್ಸ್ ದೀಸ್ ಇವೆಂಟ್ಸ್ ಆರ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಂದರೆ ನೋ ಕಾಮನ್ ಅಂದರೆ ಇದು 0 ಆಯಿತು. ದ ಫಾರ್ಮುಲಾ ರೆಡ್ಯೂಸಸ್ ಟು P of A ಪ್ಲಸ್ P of B. ನೆನ್ಪಿಟ್ಕೊಂಡಿರಿ, ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇವೆಂಟ್ಸ್ ಅಂದರೆ ಇದೇ ಫಾರ್ಮುಲಾ. P of A ಯೂನಿಯನ್ B is equal to P of A plus P of B. ಏನು ಕೇಳ್ತಿದ್ದಾರೆ ಅವರು? ಪ್ರಾಬಬಿಲಿಟಿ ಆಫ್ A ಎಷ್ಟು? 0.5. ಪ್ರಾಬಬಿಲಿಟಿ ಆಫ್ B ಎಷ್ಟು? 0.3. ಸೊ ವಾಟ್ ಈಸ್ ಪ್ರಾಬಬಿಲಿಟಿ ಆಫ್ A ಪ್ಲಸ್ B ಅಂದರೆ ಈಗ 0.3 0.5 ಅಂದರೆ 0.8. ಬಟ್ ಅವ್ರು ಏನು ಕೇಳ್ತಿದ್ದಾರೆ? ದ ಪ್ರಾಬಬಿಲಿಟಿ ಆಫ್ ನೈದರ್ A ನಾರ್ B. ಏನೂ ಅಲ್ಲ ಬಿನೂ ಅಲ್ಲ. A B ಸೇರಿಸಿದ್ರೆ ಎಷ್ಟಿದೆ? 0.8. ಏನು ಬಿನೂ ಅಲ್ಲ ಅಂದರೆ ಎಷ್ಟು? 0.2. ಹೆಂಗೆ? ಟೋಟಲ್ ಪ್ರಾಬಬಿಲಿಟಿ 1ಗಿಂತ ಜಾಸ್ತಿ ಇರಲ್ಲ. ಅದರಲ್ಲಿ ಪ್ರಾಬಬಿಲಿಟಿ ಆಫ್ A ಆ್ಯಂಡ್ B 0.8 ಅಂದರೆ ಪ್ರಾಬಬಿಲಿಟಿ ಆಫ್ ನಾಟ್ A ಆ್ಯಂಡ್ B ಎಷ್ಟಿರುತ್ತೆ? 1 ಮೈನಸ್ 0.8 ಇರುತ್ತೆ. ಸೊ 0.2. ಯಾಕಂದರೆ ನಾವು ಇವೆರಡನ್ನೂ ಆ್ಯಡ್ ಮಾಡಿದ್ರೆ ಹಾಗೇನು 1 ಬರಬೇಕು, ಯಾವುದು 0.8 ಮತ್ತು 0.2ನ. ನೆಕ್ಸ್ಟು ಇಲ್ಲಿ ಇನ್ ಎ ಸೈಮಲ್ಟೇನಿಯಸ್ ಥ್ರೋ ಆಫ್ ಎ ಪೇರ್ ಆಫ್ ಡೈಸಸ್ ದ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಮೋರ್ ದೆನ್ 7 ಅಂದರೆ ಈಗ ನಾವು ನಾರ್ಮಲಾಗಿ ಸ್ಯಾಂಪಲ್ ಸ್ಪೇಸ್ ಹೆಂಗೆ ಬರೀತೀರಾ? 2 ಡೈಸಸ್ನ ಥ್ರೋ ಮಾಡಿದ್ರೆ 1,1 1,2 ಈ ಥರ ಬರೀತಾ ಬರ್ತೀವಿ. ನಾವು ಮೋರ್ ದೆನ್ 7 ಬರಬೇಕಲ್ಲ. 1,6 ಎಷ್ಟಾಯಿತು? ಆ್ಯಡ್ ಮಾಡಿದ್ರೆ 7 ಆಯಿತು. ಸೊ ಇಲ್ಲೇನು ಬರಲ್ಲ, 0. ಅದೇ ಥರ 2,1 2,3 2,4 2,5 2,6 ಬರ್ಕೋಬೋದು. 2,6 ಎಷ್ಟಾಯಿತು? 8. ಎಷ್ಟಿದೆ ಇಲ್ಲಿ? 1. ಅದೇ ಥರ 3,3 3,4 ಬರಲ್ಲ. ವಿ ವಿಲ್ ಗೆಟ್ 3,5 3,6 ಅಂದರೆ ಎಷ್ಟಾಯಿತು? 2. ಅದೇ ಥರ ನೆಕ್ಸ್ಟ್ ಒನ್ನಲ್ಲಿ 3 ಬರುತ್ತೆ, ನೆಕ್ಸ್ಟ್ ಒನ್ನಲ್ಲಿ 4 ಬರುತ್ತೆ, ನೆಕ್ಸ್ಟ್ ಒನ್ನಲ್ಲಿ 5 ಬರುತ್ತೆ. ಸೊ ಟೋಟಲ್ ಮಾಡ್ಕೊಳ್ಳಿ, ಎಷ್ಟಾಯ್ತು ಅಲ್ಲಿಗೆ? ಇದು 5 5 15 ಆಗೋಯ್ತು. ಸೊ ಅಂದರೆ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಸಮ್ ಮೋರ್ ದೆನ್ 7 ಎಷ್ಟಿರುತ್ತೆ? ಇವೆರಡು ನಂಬರ್ನ ಆ್ಯಡ್ ಮಾಡಿದಾಗ, ಸೊ ದಟ್ ವಿಲ್ ಬಿ ಪ್ರಾಬಬಿಲಿಟಿ ಆಫ್ ದಟ್ ಇವೆಂಟ್ ವಿಲ್ ಬಿ ಈಕ್ವಲ್ ಟು 15. 2 ಡೈಸ್ನ ಥ್ರೋ ಮಾಡಿದ್ರೆ 36 ಔಟ್ಪುಟ್ಸ್ ಇರುತ್ತೆ. ಸೊ ವಿಲ್ ಗೆಟ್ 5/12. ಸೊ ಯುವರ್ ಆನ್ಸರ್ ಈಸ್ ಸಿ. ತುಂಬ ಸಿಂಪಲ್, ಇಷ್ಟೇ ಕೇಳೋದು ಬೋರ್ಡಲ್ಲಿ. ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ. ಅಗೇನ್ ಈಗ ತಾನೇ ಹೇಳಿದೆ ವಾಟ್ ಆರ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇವೆಂಟ್ಸ್ ಅಂತ. ಇಲ್ಲಿ ಸೊ ಇಫ್ A ಆ್ಯಂಡ್ B ಆರ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇವೆಂಟ್ಸ್, P ಆಫ್ A ಕೊಟ್ಟಿದ್ದಾರೆ, P ಆಫ್ B ಕೊಟ್ಟಿದ್ದಾರೆ, ದೆನ್ P ಆಫ್ A ಆರ್ B. ವಾಟ್ ಈಸ್ P ಆಫ್ A ಆರ್ B? ಇಟ್ಸ್ ನಥಿಂಗ್ ಬಟ್ A ಯೂನಿಯನ್ B ಅಷ್ಟೇ. ಸೊ P ಆಫ್ A ಯೂನಿಯನ್ B ಈಸ್ ಆಲ್ಸೋ ಕಾಲ್ಡ್ as P ಆಫ್ A ಆರ್ B. ವಾಟ್ ಈಸ್ ದಿ ಫಾರ್ಮುಲಾ? P ಆಫ್ A ಪ್ಲಸ್ P ಆಫ್ B. What is P of A? 3/5 plus 1/5. Denominators are same, add numerators, so 4/5. So your answer is 4/5 ಅಂದರೆ ಎಷ್ಟಾಯಿತು? 0.8 ಆಗೋಯ್ತು. ಆನ್ಸರ್ ಈಸ್ ಎ. ನೆಕ್ಸ್ಟ್ ಇನ್ನೂ ಇದಿಲ್ಲ, ಡಿಲೀಟೆಡು, ಇದನ್ನು ನಾನು ಮಾಡೋಕ್ಕೆ ಹೋಗಲ್ಲ. ಸೊ ನಿಮಗೆ ಇದು ಇಲ್ಲವೇ ಇಲ್ಲ, ಬಿಟ್ಬಿಡಿ. ಸೊ ನೆವರ್ ವರಿ ಅಬೌಟ್ ಇಟ್. ಸೊ ಇಟ್ಸ್ ಡಿಲೀಟೆಡ್. ನೆಕ್ಸ್ಟು ಇಲ್ಲಿ ನೋಡಿ, ತುಂಬ ಸಿಂಪಲ್ಲು, ಕ್ವಶನ್ ನೋಡೋಕೆ ಲೆಂತ್ ಇರುತ್ತೆ. ಎ ಬ್ಯಾಗ್ ಕಂಟೈನ್ಸ್ 17 ಟಿಕೆಟ್ಸ್. ಒಂದು ಬ್ಯಾಗಲ್ಲಿ 17 ಟಿಕೆಟ್ಸ್ ಇಟ್ಟಿದ್ದಾರೆ, ಸ್ಟಾರ್ಟಿಂಗ್ ಫ್ರಮ್ 1ಇಂದ 17. ಓಕೆ, 1 2 ಎಕ್ಸೆಟ್ರಾ ಅಪ್ ಟು 17. ಇದು ನಮ್ಮದು ಸ್ಯಾಂಪಲ್ ಸ್ಪೇಸ್ ಆಯಿತು. ಎ ಟಿಕೆಟ್ ಈಸ್ ಡ್ರಾನ್ ಅಟ್ ರ್ಯಾಂಡಮ್. 1 ಟಿಕೆಟ್ ತೊಗೋತಿದ್ದಾರೆ, ಎ ಟಿಕೆಟ್. 1 ಟಿಕೆಟ್ ಈಸ್ ಡ್ರಾನ್ ಅಟ್ ರ್ಯಾಂಡಮ್. ದೆನ್ ಅನದರ್ ಟಿಕೆಟ್ ಈಸ್ ಡ್ರಾನ್ ವಿತೌಟ್ ರೀಪ್ಲೇಸಿಂಗ್. ಸೊ ವಿತೌಟ್ ರೀಪ್ಲೇಸಿಂಗ್ ಅಂದರೆ ಅರ್ಥ ಏನು? ಸೊ ಈಗ ನಿಮ್ಮ ಹತ್ರ ಇಲ್ಲೊಂದು ಬ್ಯಾಗ್ ಇದೆ ಅಂದ್ಕೊಳ್ಳಿ. ಈ ಬ್ಯಾಗಲ್ಲಿ ಎಷ್ಟು ಟಿಕೆಟ್ಸ್ ಇದೆ? ಈಗ 17 ಟಿಕೆಟ್ಸ್ ಇದೆ, 17 ಟಿಕೆಟ್ಸ್ ಇದೆ. ಇದರಿಂದ ನೀವು ಒಂದು ಆಚೆ ತೊಗೊಂಡ್ಬಿಟ್ರಿ. ಒಂದು ಆಚೆ ತೊಗೊಂಡ್ಮೇಲೆ ಎಷ್ಟು ರಿಮೈನಿಂಗ್ ಇರುತ್ತೆ? ಈಗ 16. ಅಂದರೆ ನಿಮ್ಮ ಸ್ಯಾಂಪಲ್ ಸ್ಪೇಸ್ ರೆಡ್ಯೂಸ್ ಆಗುತ್ತೆ. ಡನ್. ದ ಪ್ರಾಬಬಿಲಿಟಿ ದಟ್ ಬೋತ್ ಟಿಕೆಟ್ಸ್ ಮೇ ಶೋ ಈವನ್ ನಂಬರ್. ಎರಡೂ ಟಿಕೆಟ್ಸ್ ಈವನ್ ನಂಬರ್ ತೋರಿಸೋ ಪ್ರಾಬಬಿಲಿಟಿ ಎಷ್ಟು?
ಅಂತಂದರೆ ಇಟ್ಸ್ ವೆರಿ ಸಿಂಪಲ್. ಫಸ್ಟ್ ಮಾಡಿ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಈವನ್ ನಂಬರ್. ಎಷ್ಟಿದೆ ನಿಮ್ಮ ಹತ್ರ? 1 to 17 ಎಷ್ಟು ಈವನ್ ನಂಬರ್ಸ್ ಇರುತ್ತೆ? 8 ಔಟ್ ಆಫ್ ಎಷ್ಟು? 17. ಈಗ ಇದನ್ನು ಒಂದು ಆಚೆ ತೆಗೆದುಬಿಟ್ರಲ್ಲ, ನೆಕ್ಸ್ಟು ಒಂದು ಆಚೆ ತೆಗೆದ ಮೇಲೆ ಇನ್ನು ಎಷ್ಟು ಈವನ್ ನಂಬರ್ಸ್ ಇರ್ಬೋದು? 7 ಬೈ ಇವಾಗ 17 ಇರೋದಿಲ್ಲ, 16 ಆಗುತ್ತೆ. ಯಾಕೆ ಹೇಳಿ? 1 ಟಿಕೆಟ್ ಆಚೆ ಹೋಯ್ತಲ್ಲ. ಎರಡನ್ನೂ ಮಲ್ಟಿಪ್ಲೈ ಮಾಡಿ, ದಟ್ ಯು ವಿಲ್ ಗೆಟ್ ಯುವರ್ ಆನ್ಸರ್. ಸೊ 8 by 17 into 7 by 16, 8 ones are 8 twos are, so 7 by 34 will be your answer. ಆಯ್ತಾ? ನೆಕ್ಸ್ಟ್ ಈ ಕ್ವೆಶನ್ ನೀವೇ ಟ್ರೈ ಮಾಡ್ತೀರಾ? ಮಾಡ್ಬೋದು. ಎಷ್ಟು ಸಿಂಪಲ್ ಕ್ವೆಶನ್ನು. ಏನು ಕೊಟ್ಟಿದ್ದಾರೆ? k minus 1 ಪ್ಲಸ್ 3k ಅಂದರೆ 4k ಆಯಿತು, ಪ್ಲಸ್ k ಅಂದರೆ 5k ಆಯಿತು, ಪ್ಲಸ್ 3k 8k ಆಯಿತು, ಪ್ಲಸ್ 3k ಸ್ಕ್ವೇರ್ ಪ್ಲಸ್ k ಸ್ಕ್ವೇರ್. ಸೊ 8k ಪ್ಲಸ್ 4k ಸ್ಕ್ವೇರ್ 5k ಸ್ಕ್ವೇರ್ ಪ್ಲಸ್ k ಶುಡ್ ಬಿ ಈಕ್ವಲ್ ಟು 1. ಸೊ ಟೋಟಲಿ k ಎಷ್ಟಿದೆ? 9 ಇದೆ. k ಸ್ಕ್ವೇರ್ಸ್ ಎಷ್ಟಿದೆ? 5 ಇದೆ. ಸೊ ನಾನೊಂದು ಆರ್ಡರಲ್ಲಿ ಬರ್ಕೊಂಡ್ಬಿಡ್ತೀನಿ. 5k ಸ್ಕ್ವೇರ್, ಈ -1 ಈ ಕಡೆಗೆ ಈ 1 ಬಂದರೆ -1, ಸೊ -2 ವಿಲ್ ಬಿ ಈಕ್ವಲ್ ಟು 0. ಫ್ಯಾಕ್ಟರೈಸ್ ಮಾಡಿ ಫಸ್ಟ್ ಆ್ಯಂಡ್ ಲಾಸ್ಟ್ ಟರ್ಮ್ ಮಲ್ಟಿಪ್ಲೈ ಮಾಡಿದ್ರೆ -10k ಸ್ಕ್ವೇರ್. 10ಗೆ ಫ್ಯಾಕ್ಟರ್ಸ್ ಏನು? 10 1. ಎಷ್ಟು ಬೇಕು ನಿಮಗಿಲ್ಲಿ? 9. ಸೊ ಇದನ್ನು ಪ್ಲಸ್ಸು, ಇದು ಮೈನಸ್. ಸೊ ಇಲ್ಲಿ k ಇಸ್ ಈಕ್ವಲ್ ಟು, ಇಲ್ಲಿ ಪ್ಲಸ್ ಇದೆಯಲ್ಲ, ಸೊ ಮೈನಸ್ ಹಾಕ್ಬಿಡಿ, -10. k ಇಸ್ ಈಕ್ವಲ್ ಟು, ಇಲ್ಲಿ ಮೈನಸ್ ಇದೆಯಲ್ಲ, 1 ಹಾಕ್ಬಿಡಿ, ಪ್ಲಸ್ ಹಾಕಿ, ಸೈನ್ ಚೇಂಜ್ ಮಾಡಿ. ಆಮೇಲೆ ಇಲ್ಲಿ ಏನಿದೆಯೋ ಅದರಿಂದ ಡಿವೈಡ್ ಮಾಡಿಬಿಡಿ. ಸೊ ಇಲ್ಲಿ ಗೆಟ್ k ಇಸ್ ಈಕ್ವಲ್ ಟು -2 ಆರ್ k ಇಸ್ ಈಕ್ವಲ್ ಟು 1/5. ಬಟ್ ರಿಮೆಂಬರ್, ಪ್ರಾಬಬಿಲಿಟಿ ನಮ್ಗೆ ಯಾವಾಗಲೂ 0 to 1 ಒಳಗಡೆನೇ ಇರುತ್ತೆ. ಪ್ರಾಬಬಿಲಿಟಿ 0ಗಿಂತ ಕಡಿಮೆನೂ ಆಗೋದಿಲ್ಲ, ಅಥವಾ ಪ್ರಾಬಬಿಲಿಟಿ 1ಗಿಂತ ಜಾಸ್ತಿನೂ ಬರೋದಿಲ್ಲ. ಸೊ ನೆಗೆಟಿವ್ ಆನ್ಸರ್ ಬರಲ್ಲ. ಇನ್ನು ಬಿಟ್ಟರೆ 1/5 ಈಸ್ ಯುವರ್ ಆನ್ಸರ್. ನೆಕ್ಸ್ಟು ಇದು ಕೂಡ ಅಷ್ಟೇ ನೋಡಿ. A and B ಆರ್ 2 ಇವೆಂಟ್ಸ್ ಆಫ್ ದ ಸ್ಯಾಂಪಲ್ ಸ್ಪೇಸ್. P ಆಫ್ A ಕೊಟ್ಟಿದ್ದಾರೆ, P ಆಫ್ B ಕೊಟ್ಟಿದ್ದಾರೆ. ಇಲ್ಲೊಂದು ಸ್ವಲ್ಪ ಪ್ರಿಂಟಿಂಗ್ ಎರರ್ ಇದೆ, ಸಾರಿ ಟೈಪಿಂಗ್ ಎರರ್. ಪ್ರಾಬಬಿಲಿಟಿ ಆಫ್ A ಗಿವನ್ ಬಿನೂ ಕೊಟ್ಟಿದ್ದಾರೆ. ಪ್ರಾಬಬಿಲಿಟಿ ಆಫ್ A ಗಿವನ್ B ಇಸ್ ಆಲ್ಸೋ 0.5. ಅವ್ರು ಏನು ಕೇಳ್ತಿದ್ದಾರೆ? ಪ್ರಾಬಬಿಲಿಟಿ ಆಫ್ A ಕಾಂಪ್ಲಿಮೆಂಟ್ ಗಿವನ್ B. ನೋಡಿ, ವೆರಿ ಸಿಂಪಲ್. ವಾಟ್ ಈಸ್ ಪ್ರಾಬಬಿಲಿಟಿ ಆಫ್ A ಕಾಂಪ್ಲಿಮೆಂಟ್? 1 ಮೈನಸ್ ಪ್ರಾಬಬಿಲಿಟಿ ಆಫ್ A. ಇದು ಗೊತ್ತು ನಮಗೆ, ಕರೆಕ್ಟ್ ಅಲ್ವಾ? ಪ್ರಾಬಬಿಲಿಟಿ ಆಫ್ A ಕಾಂಪ್ಲಿಮೆಂಟ್ ಈಸ್ 1 ಮೈನಸ್ ಪ್ರಾಬಬಿಲಿಟಿ ಆಫ್ A. ಅದೇ ಥರ ವಾಟ್ ಈಸ್ ಪ್ರಾಬಬಿಲಿಟಿ ಆಫ್ A ಕಾಂಪ್ಲಿಮೆಂಟ್ ಗಿವನ್ B? 1 ಮೈನಸ್ ಪ್ರಾಬಬಿಲಿಟಿ ಆಫ್ A ಗಿವನ್ B. ವಾಟ್ ಈಸ್ 1 ಮೈನಸ್ 0.5? ಎಷ್ಟು ಬಂದ್ಬಿಡುತ್ತೆ? 0.5. 0.5 ಅಂದರೆ ಎಷ್ಟು? ಹಾಫ್. ಸೊ ಸಿಕ್ತು ಆನ್ಸರ್. ನೆಕ್ಸ್ಟು ಇನ್ನು ಈ ಕ್ವೆಶನ್ ಅಷ್ಟೇ, ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಮೇಲೆ ವಿತ್ ದ ಪ್ಯಾರಾಮೀಟರ್ಸ್. ಇಲ್ಲಿ n ಇಸ್ ಈಕ್ವಲ್ ಟು 6 ಅಂತೆ, p ಇಸ್ ಈಕ್ವಲ್ ಟು p, ದೆನ್ p ಆಫ್ x ಇಸ್ ಈಕ್ವಲ್ ಟು 2. ಓಕೆ, ಈ ಥರ ಕೊಟ್ಟಿದ್ದಾರೆ. ನಮಗೆ ಫಾರ್ಮುಲಾ ಗೊತ್ತಲ್ಲ, p ಆಫ್ x ಇಸ್ ಈಕ್ವಲ್ ಟು ಬಂದರೆ NCR p ಟು ದ ಪವರ್ ಆಫ್ r q ಟು ದ ಪವರ್ ಆಫ್ n ಮೈನಸ್ r. ಈ ಫಾರ್ಮುಲಾನ ಬೇಸ್ ಮಾಡಿಕೊಂಡು ಫಸ್ಟು we will do for p of x is equal to 2. ಏನು ಸಿಗುತ್ತೆ? n ಎಷ್ಟು ಕೊಟ್ಟಿದ್ದಾರೆ? 6, c 2, ಇಲ್ಲಿ ಈ 2, p ಅಂದರೆ p ಸ್ಕ್ವೇರ್ ಇಂಟು q ಅಂದರೆ n ಮೈನಸ್ r. n ಮೈನಸ್ r ಅಂದರೆ r ಅಂದರೆ 2, n ಅಂದರೆ 6, ಸೊ q ಟು ದ ಪವರ್ ಆಫ್ 4. ಇಟ್ ಶುಡ್ ಬಿ ಈಕ್ವಲ್ ಟು ಎಷ್ಟಂತೆ? 12. ಸೊ ಕಾಲ್ ಇಟ್ ಆಸ್ 1. ಅದೇ ಥರ ಇನ್ನೊಂದು ಕೊಟ್ಟಿದ್ದಾರೆ, p of x is equal to 3 implies 6c3 p cube into q to the power of 6 minus 3 is 3 is equal to ಎಷ್ಟಂತೆ? 5. Call this as 2. ಈಗ ಏನು ಮಾಡ್ತೀರಾ? ಡಿವೈಡ್ ಈಕ್ವೇಷನ್ ನಂಬರ್ 1 ಅಪಾನ್ ಈಕ್ವೇಷನ್ ನಂಬರ್ 2. ಡಿವೈಡ್ ಮಾಡಿದಾಗ ನಾನು ಹಿಂಗೆ ಮಾಡ್ಕೊತಾ ಇದ್ದೀನಿ, ಏನು ತಪ್ಪೇನಿಲ್ಲ. ಇಲ್ಲಿ ಒಂದು p ಸ್ಕ್ವೇರ್ ಗೆಟ್ ಕ್ಯಾನ್ಸಲ್, q ಗೆಟ್ ಕ್ಯಾನ್ಸಲ್ ಆಗುತ್ತೆ. ವಾಟ್ ಈಸ್ 6c2? ಮಾಡಿ, 6 ಅಂದರೆ 6 ಫ್ಯಾಕ್ಟೋರಿಯಲ್ ಬೈ 6 ಮೈನಸ್ 2 ಅಂದರೆ 4 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್, ನಥಿಂಗ್ ಬಟ್ 6 ಇಂಟು 5 ಇಂಟು 4 ಫ್ಯಾಕ್ಟೋರಿಯಲ್. 4 ಗೆಟ್ ಕ್ಯಾನ್ಸಲ್, ಬಿಟ್ಬಿಡೋಣ, ಬೈ 4 ಫ್ಯಾಕ್ಟೋರಿಯಲ್ ಇಂಟು 2. ಸೊ
3 5 15 ಬಂತು. ಸೊ ಯುಲ್ ಗೆಟ್ 15q ಡಿವೈಡೆಡ್ ಬೈ 6c3 ಮಾಡಿ ಇವಾಗ. ಸೊ 6 ಫ್ಯಾಕ್ಟೋರಿಯಲ್ ಬೈ, ನಾನು ಇಲ್ಲೇ ಬರ್ಕೋತೀನಿ, 6 ಫ್ಯಾಕ್ಟೋರ್ 6 ಇಂಟು 5 ಇಂಟು 4 ಇಂಟು 3 ಫ್ಯಾಕ್ಟೋರಿಯಲ್ ಬೈ 3 ಫ್ಯಾಕ್ಟೋರಿಯಲ್ ಇಂಟು ಅಗೇನ್ 3 ಫ್ಯಾಕ್ಟೋರಿಯಲ್ ಅಂದರೆ 3 ಇಂಟು 2 ಇಂಟು 1. ಸೊ 3 get cancel, 3 2s are 6, 6 get cancel, so you'll get 5 4s are 20. So 20 times p should be equal to, ನೋಡಿ ಇದು 5 times q ಇರೋ ಕಡೆ 1 minus p ಅಂತ ಹಾಕ್ಕೊಳ್ಳಿ, is equal to 16p. So 5 minus 5p is equal to 16p. 5p ಆ ಕಡೆ ಹೋದರೆ ಪ್ಲಸ್ ಆಗುತ್ತೆ, ಸೊ 21p. ಸೊ p is equal to 5/21. ಯಾವ ಆಪ್ಷನಲ್ಲಿದೆ ನೋಡಿ. ಯಾವ ಆಪ್ಷನಲ್ಲಿ ಇಲ್ವಾ? ಸೊ 5/21 ಬರಬೇಕು. ಸೊ ಇದು ಮೇ ಬಿ ಗ್ರೇಸ್ ಮಾರ್ಕ್ಸ್ ಕೊಟ್ಟಿರ್ತಾರೆ ಅಯ್ಯರು, ಒಂದ್ಸಲ ಚೆಕ್ ಮಾಡಿ ನೋಡ್ಕೊಳ್ಳಿ. ಒಟ್ನಲ್ಲಿ ಇದೆ ಕರೆಕ್ಟ್ ಆನ್ಸರ್. ದ ನಂಬರ್ ಆಫ್ 4 ಇದು ಇಲ್ಲ, ಸೊ ಐ ಆಮ್ ಸಾರಿ. 27th ಕ್ವೆಶನ್ ಕೂಡ ಏನು ಅಂದರೆ, ಇದು ಪರ್ಮುಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ಸಲ್ಲಿ ಬರುತ್ತೆ, ಫಸ್ಟ್ PUC ಇದು, ಅಲ್ಲಿ ಹೇಳ್ಕೊಡ್ತೀನಿ. ಈಗ 2 letters ಆರ್ ಚೋಸನ್, 2 ಲೆಟರ್ನ ಚೂಸ್ ಮಾಡ್ತಾ ಇದ್ದೀವಿ. ವೆನ್ ಎವರ್ ಯು ಕಮ್ ಅಕ್ರಾಸ್ ಮೋರ್ ದೆನ್ 1 ಆಯ್ತಲ್ವಾ. ಸೊ ಮೋರ್ ದೆನ್ 1 ಬಂದಾಗ ನಾರ್ಮಲ್ ಪ್ರಾಬಬಿಲಿಟಿ ಫಾರ್ಮುಲಾ ಯೂಸ್ ಆಗೋದಿಲ್ಲ, ನೆನ್ಪಿಟ್ಕೊಂಡಿರಿ. 2 letters ಆರ್ ಚೋಸನ್ ಫ್ರಮ್ ದಿ ಲೆಟರ್ಸ್ ಆಫ್ ದಿ ವರ್ಡ್ ಈಕ್ವೇಷನ್. ಎಷ್ಟಿದೆ ಇದರಲ್ಲಿ? 1 2 3 4 5 6 7 8 9. ಸೊ ಟೋಟಲ್ ಆಗಿ 9 letters ಇದೆ, ಕರೆಕ್ಟಾ? ದ ಪ್ರಾಬಬಿಲಿಟಿ ದಟ್ 1 ಈಸ್ ಓವಲ್. ಸೊ ಇದರಲ್ಲಿ ಓವಲ್ಸ್ ಎಷ್ಟಿದೆ ಈಗ? ಇ ಈಸ್ ಓವಲ್, ಯು ಈಸ್ ಓವಲ್, ಎ ಈಸ್ ಓವಲ್, ಐ ಓ. ಟೋಟಲ್ ಎಷ್ಟಾಯಿತು? 5. 9 ಲೆಟರ್ಸಲ್ಲಿ 5 ಓವಲ್ ಆದರೆ ಕಾನ್ಸನೆಂಟ್ಸ್ ಎಷ್ಟಿರುತ್ತೆ? 4, ಕರೆಕ್ಟಾ? ಸಿಂಪಲ್ ಕ್ವೆಶನ್ ಏನು ಹೇಳ್ತಿದ್ದಾರೆ, ವಾಟ್ ಈಸ್ ದ ಪ್ರಾಬಬಿಲಿಟಿ ದಟ್ 1 ಈಸ್ ಓವಲ್, ಅನದರ್ 1 ಈಸ್ ಕಾನ್ಸನೆಂಟ್. ಫಸ್ಟು ಟೋಟಲ್ ತೊಗೊಳ್ಳಿ. ಟೋಟಲ್ ಎಷ್ಟಿದೆ ನಮ್ಮ ಹತ್ರ? 9. ಅದರಲ್ಲಿ ನಮಗೆ ಬೇಕಾಗಿರೋದು ಎಷ್ಟು ಲೆಟರು? 2. ಇದು ಟೋಟಲ್ 9ಅಲ್ಲಿ 2. ಆದರೆ ನಮಗೆ ಓವಲಲ್ಲಿ 1 ಬೇಕು. ಟೋಟಲ್ ಓವಲ್ಸ್ ಎಷ್ಟಿದೆ? 5. ಅದರಲ್ಲಿ 1 ಇಂಟು ಕಾನ್ಸನೆಂಟ್ಸ್ ಎಷ್ಟಿದೆ? 4. ಅದರಲ್ಲಿ 1. ಸಿಂಪ್ಲಿಫೈ ಮಾಡಿ ಬಂದ್ಬಿಡುತ್ತೆ ಆನ್ಸರು. ಸೊ ವಾಟ್ ಈಸ್ 5c1? ನೋಡಿ ಹಿಂಗೆ ಮಾಡಿ ನೋಡ್ಕೊಳ್ಳಿ. ವಾಟ್ ಈಸ್ 5c1 ಅಂದರೆ 5 ಫ್ಯಾಕ್ಟೋರಿಯಲ್ ಬೈ 5 minus 4 ಅಂದರೆ, ಸೊ 5 minus 4 ಇಂಟು 1. ಸೊ 5 ಫ್ಯಾಕ್ಟೋರ್ 5 ಇಂಟು 5 minus 1 ಇದು ಬೈ 4 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆದರೆ 5 ಬರುತ್ತೆ. ಅಂದರೆ 5c1 ಅಂದರೆ ಎಷ್ಟು ಬಂತು ಈಗ? 5. ಅದೇ ಥರ 4c1 ಅಂದರೆ ಎಷ್ಟು ಬರುತ್ತೆ? 4 ಬೈ 9c2. ಸೊ 9 ಫ್ಯಾಕ್ಟೋರಿಯಲ್ ಬೈ 9 minus 2 ಅಂದರೆ 7 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್. ಇದನ್ನು ನೀವು 9 ಇಂಟು 8 ಇಂಟು 7 ನಾನು ಬರೆಯಲ್ಲ, 7 ಕ್ಯಾನ್ಸಲ್ ಆಗಿಬಿಡುತ್ತೆ, ಬೈ 2 4 ಬರುತ್ತೆ, 9 4s 36 ಬರುತ್ತೆ. ಸೊ 36. ಸೊ ಇದರಲ್ಲೂ ಅಷ್ಟೇ 4 1s 4 9s. ಸೊ ಇಲ್ಲಿ ಗೆಟ್ 5/9. ಸ್ವಲ್ಪ ನೀವು ಸಿಂಪ್ಲಿಫಿಕೇಶನ್ ಫಾಸ್ಟ್ ಇರಬೇಕು, ಫಾರ್ಮುಲಾ ಗೊತ್ತಿದ್ರೆ ಸಾಕಾಗಲ್ಲ, ಇದು ಪ್ರಾಕ್ಟೀಸಿಂದನೇ ಬರುತ್ತೆ, ಇಲ್ಲಾಂದರೆ ಬರೋದಿಲ್ಲ. ನೆಕ್ಸ್ಟ್, if A and B are 2 events such that P of A is equal to 1/3, P of B is equal to 1/2 and P of A intersection is equal to 1/6, then P of A given B. It's very easy question. Try yourself. Pause the video and try yourself. ಆಯ್ತಲ್ವಾ? ನೀವೇ ಟ್ರೈ ಮಾಡಿ. What is P of A given B? P of A given B is nothing but P of A intersection B by P of B. What is P of A intersection B? 1/6 by 1/2. So we'll get 1/3. So answer is C. Next, a die is thrown 10 times. Okay, ಒಂದು ಡೈನ 10 ಸಲ ಥ್ರೋ ಮಾಡಿದ್ದಾರೆ. ಗುಡ್. 10 times. The probability that an odd number will come up. ಆಡ್ ನಂಬರ್ ಬರಬೇಕು. ಆಡ್ ನಂಬರ್ ವಿಲ್ ಕಮ್ ಅಪ್. ಆಡ್ ನಂಬರ್ ಬರೋ ಪ್ರಾಬಬಿಲಿಟಿ ಎಷ್ಟಿರುತ್ತೆ? 3/6 ಅಂದರೆ ನಥಿಂಗ್ ಬಟ್ 1/2. ಯಾಕಂದರೆ ನಾವು ಒಂದು ಡೈಸ್ನ ಥ್ರೋ ಮಾಡಿದ್ರೆ ಸ್ಯಾಂಪಲ್ ಸ್ಪೇಸ್ ಏನಿರುತ್ತೆ? 1ಇಂದ 6ವರೆಗೂ ಇರುತ್ತೆ. ಇದರಲ್ಲಿ ಆಡ್ ನಂಬರ್ಸ್ ಎಷ್ಟಿದೆ? 3 ಇದೆ, ಕರೆಕ್ಟ್ ಅಲ್ವಾ? ಸೊ ಪ್ರಾಬಬಿಲಿಟಿ ಆಫ್ ಆಡ್ ನಂಬರ್ ಎಷ್ಟು? 1/2. ಹಾಗಾದರೆ ಕ್ಯೂ ಅಂದ್ರೇನು? ಈವನ್ ನಂಬರ್, ಅದೆಷ್ಟು? 1/2, ಕರೆಕ್ಟಾ? ಸೊ ಎನ್ ಗೊತ್ತಾಯಿತು, ಪಿ ಗೊತ್ತಾಯಿತು, ಕ್ಯೂ ಗೊತ್ತಾಯಿತು. ಅವ್ರೇನು ಕೇಳ್ತಿದ್ದಾರೆ? ಅಟ್ಲೀಸ್ಟ್ ಒನ್ಸ್ ಅಂತ. ಅಟ್ಲೀಸ್ಟ್ ಅಂದರೆ ಅರ್ಥ ಏನು?
ಪ್ರಾಬಬಿಲಿಟಿ ಆಫ್ ಎಕ್ಸ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1 ಅಂದರೆ ಅಟ್ಲೀಸ್ಟ್ 1 ಅಂದರೆ ಮಿನಿಮಮ್ ಒಂದು ಸಲ ಬರಬೇಕು, 1ಗಿಂತ ಜಾಸ್ತಿ ಅಂದರೆ ಎಷ್ಟು ಸಲ ಟಾಸ್ ಮಾಡ್ತಾ ಇದ್ದೀರಾ ನೀವು? 10 ಟೈಮ್ಸು. ಅಂದರೆ ಇದು ಹೆಂಗೆ ಬರೀಬೇಕು ನೀವು ಇವಾಗ? ಪ್ರಾಬಬಿಲಿಟಿ ಆಫ್ x is equal to 1, I mean some random x is equal to 1 plus probability for x is equal to 2 plus until probability of x is equal to 10. ಇದನ್ನು ಮಾಡ್ತಾ ಹೋದರೆ ನಿಮ್ಗೆ 60 ನಿಮಿಷ ಇದರಲ್ಲೇ ಆಗ್ಬಿಡುತ್ತೆ. ಇಲ್ಲಿ ಸ್ಮಾರ್ಟ್ ಅಪ್ರೋಚ್ ಏನು? ನಮಗೇನು ಗೊತ್ತು, ಪ್ರಾಬಬಿಲಿಟಿ ಫಾರ್ ಸಮ್ ರ್ಯಾಂಡಮ್ ವೇರಿಯಬಲ್ x is equal to 0 ಇಂದ ಅಪ್ ಟು 10ವರೆಗೂ ಮಾಡಿದ್ರೆ 1 ಬರುತ್ತೆ. ಫೈನಲ್ ಆನ್ಸರ್ 1 ಬರಬೇಕು. ಎಲ್ಲ ಪ್ರಾಬಬಿಲಿಟೀಸ್ದು ಸಮ್ ಆಫ್ ಆಲ್ ದ ಪ್ರಾಬಬಿಲಿಟೀಸ್ ಶುಡ್ ಬಿ ಈಕ್ವಲ್ ಟು 1 ಬರಬೇಕು. ನಾವು ಇವಾಗ ಎಲ್ಲಿಂದ ಎಲ್ಲಿವರೆಗೂ ಮಾಡಬೇಕು? ಇಲ್ಲಿಂದ ಇಲ್ಲಿವರೆಗೂ ಮಾಡಬೇಕು. ಕರೆಕ್ಟ್ ಅಲ್ವಾ? ಇದನ್ನೇ ನಾನು ಒಂದು ಸ್ವಲ್ಪ ರೀರೈಟ್ ಮಾಡಿಕೊಂಡು ಇದನ್ನೆಲ್ಲ ಇಲ್ಲೇ ಸ್ಟೇ ಮಾಡಿಸ್ಕೊಂಡು ಇದನ್ನು ಮಾತ್ರ ಆ ಕಡೆ ಕಳಿಸ್ತೀನಿ ಅಂದ್ಕೊಳ್ಳಿ. ದಿಸ್ ವಿಲ್ ಬಿ ಈಕ್ವಲ್ ಟು ಏನಾಗುತ್ತಾಗ 1 ಮೈನಸ್ ದ ಪ್ರಾಬಬಿಲಿಟಿ ಫಾರ್ ಎಕ್ಸ್ ಇಸ್ ಈಕ್ವಲ್ ಟು 0 ಅಂದರೆ ನೋ ಹೆಡ್ ಆಯಿತು. ಸೊ 1 ಮೈನಸ್ ಫಾರ್ಮುಲಾ ಗೊತ್ತು ನಮಗೆ, ಎನ್ 10, ಸಿ ಎಷ್ಟು ಇದೆಷ್ಟಿದೆ 0, ಪಿ ಅಂದರೆ ಎಷ್ಟು ಬಂತು 1/2 ಟು ದ ಪವರ್ 0, ಆಮೇಲೆ ಕ್ಯೂ ಎಷ್ಟು 1/2 ಟು ದ ಪವರ್ 10 ಮೈನಸ್ 0. ಸೊ ಯುಲ್ ಗೆಟ್ 1 ಮೈನಸ್ 1 ಇಂಟು 1 ಇಂಟು 1/2 ಟು ದ ಪವರ್ ಆಫ್ 10 ಈಸ್ 1024. ಕೆಲವೊಂದು ನಂಬರ್ಸ್ ನೆನ್ಪಿಟ್ಕೊಂಡು ಇರಬೇಕು. 2 ಟು ದ ಪವರ್ ಆಫ್ 10 ಎಷ್ಟು 1024. ಸೊ ಇವಾಗ ನೀವೇನು ಮಾಡ್ಬೋದು, ಈಗ 1 ಮೈನಸ್ 1/1024 ಎಲ್ ಸಿ ಎಮ್ ತೊಗೊಳ್ಳಿ, ವಿಲ್ ಗೆಟ್ 1024 ಮೈನಸ್ 1/1024. ಎಲ್ಲ ಆಪ್ಷನಲ್ಲೂ 1024 ಇದೆ, ಬಟ್ 1023 ಡಿನಾಮಿನೇಟ್ರಲ್ಲಿ ಯಾವ ಆಪ್ಷನಲ್ಲಿ ಇರುತ್ತೋ ದಟ್ ವಿಲ್ ಬಿ ಯುವರ್ ಆನ್ಸರ್. ಆಯ್ತಲ್ವ? ಸೊ ಸಿಂಪಲ್ ಏನೋ ನಾನು ಹೇಳ್ತಿರೋ ಕಾನ್ಸೆಪ್ಟ್ ಇಷ್ಟೇ. ನೀವು 10 ಪ್ರಾಬಬಿಲಿಟೀಸ್ನ 20 ಪ್ರಾಬಬಿಲಿಟೀಸ್ನ ಫೈಂಡ್ ಔಟ್ ಮಾಡೋಕ್ಕೆ ಹೇಳ್ತಾರೆ ಅಂದ್ಕೊಳ್ಳಿ, ಅಷ್ಟು ಮಾಡೋಕ್ಕೆ ಹೋಗ್ಬೇಡಿ. 20 ಪ್ರಾಬಬಿಲಿಟೀಸ್ನ ಇಲ್ಲೇ ಇಟ್ಕೊಂಡು ಇನ್ನು ರಿಮೈನಿಂಗ್ ಇರುತ್ತಲ್ಲ ಅದನ್ನು ಆ ಕಡೆ ಕಳಿಸ್ಕೊಂಡು 1ಇಂದ ಸಬ್ಟ್ರಾಕ್ಟ್ ಮಾಡಿ. ನೆಕ್ಸ್ಟು ನೋಡಿ, ಇದು ಅಷ್ಟೇ, ಇದಕ್ಕೊಂದು ಟ್ರಿಕ್ ಇದೆ ನೋಡಿ. ಈ ಥರ ಕ್ವೆಶನ್ಸ್ ಬಂದರೆ ಏನಿಲ್ಲ, ದ ಪ್ರಾಬಬಿಲಿಟಿ ಆಫ್ ಸಾಲ್ವಿಂಗ್ ಎ ಪ್ರಾಬ್ಲಮ್ ಬೈ 3% ಈಸ್ ಸೊ ಆ್ಯಂಡ್ ಸೊ. ಸೊ ವಾಟ್ ಈಸ್ ದ ಪ್ರಾಬಬಿಲಿಟಿ? ಎ ಕ್ಯಾನ್ ಸಾಲ್ವ್ 1/2, ಬಿ ಕ್ಯಾನ್ ಸಾಲ್ವ್ 1/4 ಆ್ಯಂಡ್ ಸಿ ಕ್ಯಾನ್ ಸಾಲ್ವ್ 1/3. ದೆನ್ ದ ಪ್ರಾಬಬಿಲಿಟಿ ಎನಿ ಟೂ ಆಫ್ ದೆಮ್ ಕ್ಯಾನ್ ಸಾಲ್ವ್. ಎನಿ ಟೂ ಆಫ್ ದೆಮ್ ಅಂದ್ರೆ ಇಬ್ಬರು ಸಾಲ್ವ್ ಮಾಡ್ತಾರೆ, ಒಬ್ಬರು ಸಾಲ್ವ್ ಮಾಡಲ್ಲ. ಸೊ ವಾಟ್ ವಿಲ್ ಬಿ ದೇರ್ ಟೋಟಲ್ ಪ್ರಾಬಬಿಲಿಟಿ? ನಾವು ಈಗ ನೋಡಿ, ಪ್ರಾಬಬಿಲಿಟಿ ಎ ಬಿ ಸಾಲ್ವ್ ಮಾಡ್ತಾರೆ ಬಟ್ ಸಿ ಸಾಲ್ವ್ ಮಾಡಲ್ಲ, ಸಿ ಕಾಂಪ್ಲಿಮೆಂಟ್. ಇನ್ನೊಂದು ಪ್ರಾಬಬಿಲಿಟಿ ಏನಿರ್ಬೋದು? ಪ್ರಾಬಬಿಲಿಟಿ ಎ ಸಿ ವಿಲ್ ಸಾಲ್ವ್ ಬಟ್ ಬಿ ವಿಲ್ ನಾಟ್ ಸಾಲ್ವ್. ಇನ್ನೊಂದು ಪ್ರಾಬಬಿಲಿಟಿ ಎ ಸಾಲ್ವ್ ಮಾಡಲ್ಲ ಮತ್ತು ಬಿ ಮತ್ತು ಸಿ ಸಾಲ್ವ್ ಮಾಡ್ಬೋದು. ಬರ್ಕೋಬೋದಾ ಹಿಂಗೆ? ಇಲ್ಲಿ ಇವರಿಬ್ಬರು ಸಾಲ್ವ್ ಮಾಡ್ತಾರೆ, ಇಲ್ಲಿ ಇವರು ಸಾಲ್ವ್ ಮಾಡ್ತಾರೆ, ಇಲ್ಲಿ ಇವರಿಬ್ಬರು ಸಾಲ್ವ್ ಮಾಡ್ತಾರೆ. ಒಟ್ಟಿನಲ್ಲಿ ಇಬ್ಬರೇ ಸಾಲ್ವ್ ಮಾಡಬೇಕು, ಇನ್ನೊಬ್ಬ ಮಾಡಬಾರ್ದು. ಇದು ಹೆಂಗೆ ಬರೀತೀವಿ? ವಾಟ್ ಈಸ್ ಪ್ರಾಬಬಿಲಿಟಿ ಆಫ್ ಎ 1/2, ವಾಟ್ ಈಸ್ ಪ್ರಾಬಬಿಲಿಟಿ ಆಫ್ ಬಿ 1/4. ನಮಗೆ ಬೇಕಾಗಿರೋದಲ್ಲಿ ಸಿ ಕಾಂಪ್ಲಿಮೆಂಟ್. ಪ್ರಾಬಬಿಲಿಟಿ ದಟ್ ಸಿ ವಿಲ್ ನಾಟ್ ಸಾಲ್ವ್. ಸಿ ಸಾಲ್ವ್ ಮಾಡೋ ಪ್ರಾಬಬಿಲಿಟಿ ಎಷ್ಟಿದೆ? 1/3. ಹಾಗಂದರೆ ಸಿ ಸಾಲ್ವ್ ಮಾಡದಿರೋ ಚಾನ್ಸಸ್ ಎಷ್ಟು? 2/3 ಇಂಟು 2/3 ಪ್ಲಸ್ ಅದೇ ಥರ ಪ್ರಾಬಬಿಲಿಟಿ ಆಫ್ ಎ ಎಷ್ಟು? ಅಗೇನ್ 1/2 ಇಂಟು ಪ್ರಾಬಬಿಲಿಟಿ ಬಿ ವಿಲ್ ನಾಟ್ ಸಾಲ್ವ್. ಬಿ ಸಾಲ್ವ್ ಮಾಡೋ ಚಾನ್ಸಸ್ ಎಷ್ಟಿದೆ? 1/4. ಅಂದರೆ ಬಿ ಸಾಲ್ವ್ ಮಾಡದೇ ಇರೋ ಚಾನ್ಸಸ್ ಎಷ್ಟಿದೆ? 3/4. ಸೊ 3/4 ಇಂಟು ಸಿ ಅಂದರೆ ಅಗೇನ್ 1/3 ಪ್ಲಸ್ ಪ್ರಾಬಬಿಲಿಟಿ ಎ ವಿಲ್ ನಾಟ್ ಸಾಲ್ವ್. ಎ ಸಾಲ್ವ್ ಮಾಡೋದು 1/2 ಅಂದರೆ ಸಾಲ್ವ್ ಮಾಡದೇ ಇರೋ ಚಾನ್ಸಸ್ ಕೂಡ 1/2. ಬಿ ಸಾಲ್ವ್ ಮಾಡೋ ಚಾನ್ಸಸ್ 1/4, ಸಿ ಸಾಲ್ವ್ ಮಾಡೋ ಚಾನ್ಸಸ್ 1/3. ಮಲ್ಟಿಪ್ಲೈ ಮಾಡಿ ಆ್ಯಂಡ್ ಕೀಪ್ ಯುವರ್ ಆನ್ಸರ್. ಸೊ ಏನು ಬರುತ್ತೆ? 2/4 3 12 24 ಪ್ಲಸ್ 3/24 ಪ್ಲಸ್ 1/24. ಸೊ 24 ಕಾಮನ್ ಆಗಿರೋದ್ರಿಂದ 2 + 3 is 5, 5 + 1 is 6. ಸೊ 6/24, ನಥಿಂಗ್ ಬಟ್ 3 and 6 ones are 6 fours. So 1/4 is your answer. Next, ಈ 32 ಕ್ವಶನ್ ಇದೆ ಗೊತ್ತಾ? ಇಟ್ ಈಸ್ ಬೇಸ್ಡ್ ಆನ್ ಬೇಸ್ ಥಿಯರಮ್. ನಾನು ಬೇಸ್ ಥಿಯರಮ್ ಮೇಲೆ ಒಂದು ಸಪ್ರೇಟಾಗಿ ಕ್ಲಾಸ್ ಮಾಡ್ತೀನಿ, ಬಿಕಾಸ್ ಅದರಿಂದ ಸಹ ತುಂಬ ಕ್ವಶನ್ಸ್ ಕೇಳ್ತಾರೆ. ಸಪ್ರೇಟಾಗಿ ಮಾಡೋದ್ರಲ್ಲಿ ಟ್ರಿಕ್ ಸಮೇತ ಮಾಡ್ತೀನಿ, ಸೊ ದಟ್ ಯು ಕ್ಯಾನ್ ಸಾಲ್ವ್ ವಿದಿನ್ 30 ಸೆಕೆಂಡ್ಸಲ್ಲಿ ಮಾಡ್ಬೋದು. ಸೊ ಬೇರ್ ವಿತ್ ಮೀ. So I'll definitely upload that video. So next, the last question.
ಈಗ ಎ ಬಿ ಸಿ ಆರ್ 3 ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಆ್ಯಂಡ್ ಎಕ್ಸಾಸ್ಟಿವ್ ಇವೆಂಟ್ಸ್. ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಆ್ಯಂಡ್ ಎಕ್ಸ್ಕ್ಲೂಸಿವು ಮತ್ತು ಎಕ್ಸಾಸ್ಟಿವ್ ಎರಡೂ ಅಂತೆ. ಎಕ್ಸ್ಕ್ಲೂಸಿವ್ ಅಂದರೆ ಗೊತ್ತಾಯಿತು, ಕರೆಕ್ಟ್ ಅಲ್ವಾ, ಏನೂ ಕಾಮನ್ ಇರಲ್ಲ. ಎಕ್ಸಾಸ್ಟಿವ್ ಅಂದರೆ ಏನು? ಎಕ್ಸಾಸ್ಟಿವ್ ಅಂತಂದರೆ ಇಟ್ ಇನ್ಕ್ಲೂಡ್ಸ್ ಎವ್ರಿಥಿಂಗ್, ಇಟ್ ಇನ್ಕ್ಲೂಡ್ಸ್ ಆಲ್. ಸೊ ಇಟ್ ಇನ್ಕ್ಲೂಡ್ಸ್ ಆಲ್ ಅಂದರೆ ಅರ್ಥ ಏನು ಗೊತ್ತಾ, ಈ ಮೂರು ಇವೆಂಟ್ದು ಪ್ರಾಬಬಿಲಿಟಿ ಇವೆಂಟ್ಸ್ದು ನೀವು ತೊಗೊಂಡ್ರೆ ಪ್ರಾಬಬಿಲಿಟಿ ಆಫ್ ಎ ಪ್ಲಸ್ ಪ್ರಾಬಬಿಲಿಟಿ ಆಫ್ ಬಿ ಪ್ಲಸ್ ಪ್ರಾಬಬಿಲಿಟಿ ಆಫ್ ಸಿ must be equal to 1 because we know the probability sum of all the probabilities must be equal to 1. ಎಕ್ಸಾಸ್ಟಿವ್ ಇವೆಂಟ್ಸ್ ಅಂದರೆ ಎಲ್ಲ ಪ್ರಾಬಬಿಲಿಟೀಸ್ನ ಆ್ಯಡ್ ಮಾಡಿದ್ರೆ ದಟ್ ಶುಡ್ ಕಮ್ ಟು 1. ಸಿಂಪಲಾಗಿ ನೆನ್ಪಿಟ್ಕೊಳ್ಳೋದಕ್ಕೆ. ಸೊ ನೆಕ್ಸ್ಟು ಅವ್ರೇನು ಕೇಳ್ತಿದ್ದಾರೆ ಈಗ ನೋಡಿ, ಪ್ರಾಬಬಿಲಿಟಿ ಆಫ್ ಎ ಇಸ್ ಈಕ್ವಲ್ ಟು 2 times ಪ್ರಾಬಬಿಲಿಟಿ ಆಫ್ ಬಿ ಇಸ್ ಈಕ್ವಲ್ ಟು 3 times ಪ್ರಾಬಬಿಲಿಟಿ ಆಫ್ ಸಿ. ಇದನ್ನು ಸುಮ್ಮನೆ ಕೆ ಅಂತ ತೊಗೊಂಬಿಡಿ, ಸರಿನಾ? ಸೊ ಈಗ ಪ್ರಾಬಬಿಲಿಟಿ ಆಫ್ ಎ ಅಂದರೆ ಏನಾಯಿತು, ಕೆ ಬರೆದ್ಬಿಡೋಣ ಇಲ್ಲಿ, ಪ್ಲಸ್ ಈಗ 2 times ಪ್ರಾಬಬಿಲಿಟಿ ಆಫ್ ಬಿ ಇಸ್ ಈಕ್ವಲ್ ಟು ಕೆ ಅಂದರೆ ಪ್ರಾಬಬಿಲಿಟಿ ಆಫ್ ಬಿ ಏನಾಗುತ್ತೆ, k/2. ಅದೇ ಥರ ಇದು k/3. ಸೊ ಯು ವಿಲ್ ಗೆಟ್ 6 ಎಲ್ ಸಿ ಎಮ್ ಬರುತ್ತೆ ಇಲ್ಲಿ, 6k ಪ್ಲಸ್ 3k ಪ್ಲಸ್ 2k. ಸೊ ಯು ವಿಲ್ ಗೆಟ್ 11k/6 should be equal to 1. So k is equal to 6/11 ಆಗುತ್ತೆ. k ಅಂದರೆ ಏನಾಯಿತು, ಪ್ರಾಬಬಿಲಿಟಿ ಆಫ್ ಎ, ಬಟ್ ಅವ್ರು ಕೇಳ್ತಿರೋದು ಪ್ರಾಬಬಿಲಿಟಿ ಆಫ್ ಬಿ. ಸೊ 2 times ಪ್ರಾಬಬಿಲಿಟಿ ಆಫ್ ಬಿ ಶುಡ್ ಬಿ ಈಕ್ವಲ್ ಟು ಕೆ ಅಲ್ವಾ. ಸೊ ಈಗ ಪ್ರಾಬಬಿಲಿಟಿ ಆಫ್ ಬಿ ಅಂದರೆ ಏನಾಯಿತು, k/2 ಆಯಿತು. k/2 ಅಂದರೆ ಏನಾಯಿತು, 6/11/2. ಸೊ 2 1s 2 3s ವಿಲ್ ಗೆಟ್ 3/11. ಸೊ ಇಷ್ಟೇ ಕ್ವೆಶನ್ಸು ಪ್ರಾಬಬಿಲಿಟಿಯಿಂದ. ನೋಡಿ, ತುಂಬ ಸಿಂಪಲಾಗಿ ಕೇಳ್ತಾರೆ. ಯಾವುದೇ ಕಾರಣಕ್ಕೂ ಈ ಚಾಪ್ಟರಿಂದ 3 to 4 ಮಾರ್ಕ್ಸ್ ಲೂಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ನಾನು ಯಾವ್ದು ಕಾನ್ಸೆಪ್ಟ್ಸ್ ಬೇಕು, ಇಂಡಿಪೆಂಡೆಂಟ್ ಇವೆಂಟ್ಸು, ಮ್ಯೂಚುವಲ್ ಎಕ್ಸ್ಕ್ಲೂಸಿವ್ ಇವೆಂಟ್ಸು, ಎಕ್ಸಾಸ್ಟಿವ್ ಇವೆಂಟ್ಸು, ಆಮೇಲೆ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್, ಎಷ್ಟು ಕಾನ್ಸೆಪ್ಟ್ ಇದೆಯೋ ಅಷ್ಟನ್ನು ಹೇಳ್ಕೊಟ್ಟಿದ್ದೀನಿ. ಇದೇ ಕ್ವೆಶನ್ಸ್ನ ಪ್ರಾಕ್ಟೀಸ್ ಮಾಡಿ. ಟ್ರಸ್ಟ್ ಮೀ, 4 ಕ್ವೆಶನ್ಸ್ ಕೇಳಿದ್ರೆ 3 ಕ್ವೆಶನ್ ನೀವು ಆನ್ಸರ್ ಮಾಡ್ಬೋದು. ಐ ವಿಲ್ ವೈಂಡ್ ಅಪ್ ಹಿಯರ್ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ನೆಕ್ಸ್ಟ್ ಚಾಪ್ಟರ್ as applications of derivatives. So have a great day. Thank you so much for joining, and please do subscribe to our channel and share with all your friends.